ನಮಸ್ಕಾರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ನನ್ನ ಗೌರವಾನ್ವಿತ ಗುರುವೃಂದದವರೇ, ಆತ್ಮೀಯರೇ. SSLC 2024ರಲ್ಲಿ SSLC ಏನು ರಾಜ್ಯ ಪಠ್ಯಕ್ರಮ ಇದೆ, ಅದರಲ್ಲಿ 2024 ಪರಿಷ್ಕೃತಗೊಂಡು ಬಿಟ್ಟು ನಮ್ಮ ಪಠ್ಯಪೋಷಕ ಅಧ್ಯಯನದಲ್ಲಿ ಒಂದು ಹೊಸ ಪಾಠವನ್ನ ಅಥವಾ ಒಂದು ಹೊಸ ಪಠ್ಯವನ್ನ ಸೇರಿಸಿದರೆ ಅದು ಯಾವುದು ಅಂತ ವಚನಗಳು ಅಂತ ಗೊತ್ತಿದೆ ನಿಮಗೆ. ಆ ವಚನಗಳು ಭಾಗ 2ರಲ್ಲಿ ನಾವು ಮಕ್ಕಳಿಗೆ ಬೋಧಿಸ್ಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಿರುವಂತ ಒಂದಿಷ್ಟು ಅಂಶಗಳನ್ನ ನಿಮ್ಮ ಹತ್ರ ಚರ್ಚೆ ಮಾಡಿ ಆ ವಚನಗಳು ಅನ್ನುವಂತ ಒಂದು ಪಠ್ಯ ಪೂರಕ ಅಧ್ಯಯನ ಭಾಗದ ಪಾಠವನ್ನ ಅಥವಾ ವಚನಗಳನ್ನ ಮಕ್ಕಳಿಗೆ ಮನವರಿಕೆ ಮಾಡಿಕೊಡೋದಕ್ಕೆ ಇದು ಒಂದಿಷ್ಟು ಬೆಂಬಲ ಆಗಬಹುದು, ಮತ್ತೆ ಮಕ್ಕಳು ಸಹಿತ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗ್ಬೋದು ಅನ್ನುವಂತ ಹಿನ್ನೆಲೆಯಲ್ಲಿ ನಮ್ಮ ಸಾಧನಾ ಸ್ಕೂಲ್ ಶಿಕಾರಿಪುರ ವತಿಯಿಂದ ಇದನ್ನ ಪ್ರಸ್ತುತಪಡಿಸ್ತಾ ಇದ್ದೇವೆ. ನಾನು ಏನು ಕರಿಬಸಪ್ಪ. ಈವರೆಗೂ ತಾವು ನಮ್ಮ ಸಾಧನಾ ಸ್ಕೂಲ್ ಎಲ್ಲಾ ಕ್ಲಾಸ್ಗಳನ್ನ, ಎಲ್ಲಾ ಸಬ್ಜೆಕ್ಟ್ ನಲ್ಲೂ ಬರುವಂತ ಎಲ್ಲಾ ಕ್ಲಾಸ್ಗಳನ್ನ ನೀವು ಆಸ್ವಾದಿಸಿದ್ದೀರಿ. ಉತ್ತಮವಾದಂತ ಬೆಂಬಲವನ್ನ, ಉತ್ತಮವಾದಂತ ಒಂದಿಷ್ಟು ಹಿಮ್ಮಾಹಿತಿಯನ್ನ ಕೊಟ್ಟಿದ್ದೀರಿ. ಅದೇ ತರದ ಹಿಮ್ಮಾಹಿತಿಯನ್ನು ಮತ್ತಷ್ಟು ಕೊಡೋ ಮೂಲಕ ನಮಗೆ ಉತ್ತಮವಾಗಿ ಕೆಲಸ ಮಾಡೋದಕ್ಕೆ ಅಥವಾ ಆ ತರದಲ್ಲಿ ಸ್ಪಂದಿಸೋದಕ್ಕೆ ಸಹಾಯ ಆಗ್ತೀರಿ ಅಂತ ವಿನಂತಿಸ್ತಾ ಈ ತರಗತಿಯನ್ನ ನಿಮಗಾಗಿ ಕೊಡ್ತಾ ಇದ್ದೇನೆ. ಆತ್ಮೀಯರೇ, ನಾವು ಈಗಾಗಲೇ ಪ್ರಥಮ ಭಾಷಾ ಕನ್ನಡದಲ್ಲಿ ಪಠ್ಯಪೂರಕ ಅಧ್ಯಯನದಲ್ಲಿ ಈಗ ನಮಗೆ ವಚನಗಳು, ಇದನ್ನ ಅಕ್ಕಮಹಾದೇವಿ ಬರೆದಿರುವಂತ ಅಕ್ಕಮಹಾದೇವಿಯ ವಚನಗಳನ್ನ ಪರಿಚಯಿಸುವಂತ ಉದ್ದೇಶದಿಂದ ಇಟ್ಟಿದ್ದಾರೆ. ಇದ್ರ ಜೊತೆಯಲ್ಲಿ ಪಠ್ಯಪೂರಕ ಅಧ್ಯಯನದ ಭಾಗದಲ್ಲಿ ಇನ್ನೇನೇನು ಇತ್ತು ಅಂತ ನಾವು ಗಮನಿಸೋದಾದ್ರೆ, ವಸಂತ ಮೌಖತವರಲಿಲ್ಲ ಅನ್ನುವಂತಹ ಒಂದು ಪದ್ಯ ಭಾಗವನ್ನ ನೋಡಿದೀವಿ ನಾವು ಭಾಗ 1ರಲ್ಲಿ. ಹಾಗೆ ಭಗತ್ ಸಿಂಗ್ ಅಂತ ಹೇಳಿ ಒಬ್ಬ ಕ್ರಾಂತಿಕಾರಿ, ಸ್ವಾತಂತ್ರ್ಯ ಹೋರಾಟಕ್ಕಾಗಿ ತನ್ನಂತಾನ ಅರ್ಪಿಸಿಕೊಂಡಂತ ಹುತಾತ್ಮನಾದಂತ ಭಗತ್ ಸಿಂಗ್ನ ಒಂದು ಪರಿಚಯವನ್ನ ಮಾಡೋದಕ್ಕೆ ಈ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮತ್ತೊಂದು ಉದಾತ್ತ ಚಿಂತನೆಗಳು ಅಂತ ಬಹಳ ಶ್ರೇಷ್ಠವಾದಂತಹ 3 ಜನ ಮಹಾನ್ ಚಿಂತಕರ ಚಿಂತನೆಗಳನ್ನ ಇಲ್ಲಿ ಹಂಚಿಕೊಂಡಿದ್ದಾರೆ. ಇದು ಭಾಗ 1ರಲ್ಲಾದ್ರೆ ಭಾಗ 2ರಲ್ಲಿ ಮತ್ತೆ 3 ಪೂರಕವಾದಂತಹ ಪಠ್ಯಗಳನ್ನ ಇಟ್ಟಿದ್ದಾರೆ. ಒಂದು ವಚನಗಳು ಅಕ್ಕಮಹಾದೇವಿಯವರ ಇದು ಒಂದು ಪದ್ಯವಾಗಿ ನಾವು ನೋಡ್ತೀವಿ. ಮತ್ತೆ ನಾನು ಪ್ರಾಸ ಬಿಟ್ಟ ಕಥೆ ಅಂತ ಹೇಳಿ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಪ್ರಾಸ ರಹಿತವಾಗಿ, ಅಂದ್ರೆ ಪ್ರಾಸವನ್ನ ಮೀರಿ ಸಾಹಿತ್ಯವನ್ನ ರಚನೆ ಮಾಡುವಂತ ಅಥವಾ ಪದ್ಯವನ್ನ ಬರೆಯುವಂತ ಒಂದು ಪ್ರಯತ್ನ ಹೇಗೆ ನಡೀತು ಅಂತ ರಾಷ್ಟ್ರಕವಿ ಗೋವಿಂದ ಪೈ ಅವರಿಂದ ಇರ್ಬೋದು, ಸೇಡಿಯಪ್ಪ ಕೃಷ್ಣ ಭಟ್ರು ಇರ್ಬೋದು, ಹಾಗೆ ಬಹಳ ಮುಖ್ಯವಾಗಿ ಗೋಪಾಲಕೃಷ್ಣ ಅಡಿಗರು, ಇವರೆಲ್ಲ ಒಂದು ದೊಡ್ಡ ಪ್ರಯತ್ನವನ್ನ, ಒಂದು ಚಳುವಳಿಯನ್ನ ಮಾಡಿದಂತಹ ಒಂದು ಹಿನ್ನೆಲೆಯಲ್ಲಿ ಈ ಪಾಠವನ್ನ ಇಟ್ಟಿದ್ದಾರೆ. ಮತ್ತೊಂದು ಶುಕನಾಸನ ಉಪದೇಶ ಅಂತ ಹೇಳಿ ಬನ್ನಂಜ ಗೋವಿಂದಾಚಾರ್ಯರು, ಇದು ಪಠ್ಯದಲ್ಲಿತ್ತು. ಅದನ್ನ ಪಠ್ಯ ಪೂರಕಕ್ಕೆ ಅದನ್ನ ಸ್ವಲ್ಪ ಭಾಗವನ್ನ ಇಟ್ಟು ಅದನ್ನ ಮತ್ತೆ, ಅಂದ್ರೆ ಬಹಳ ಒಳ್ಳೆಯ ವಿಷಯಗಳಿದ್ದಾವೆ ಶುಕನಾಸನ ಉಪದೇಶದಲ್ಲಿ, ಆ ಅಂಶವನ್ನು ಸಹಿತ ಇಲ್ಲಿ ಅಳವಡಿಸಿದ್ದಾರೆ. ಈಗ ನಾವು ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ, ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲ್ ಮೂಲಕ ಎಲ್ಲ ವಿಷಯಗಳನ್ನು, ಪಠ್ಯದಲ್ಲಿ ಇಟ್ಟಿರುವಂತ ಎಲ್ಲ ವಿಷಯಗಳನ್ನ ನಿಮಗೆ ಪರಿಚಯ ಮಾಡಿಸಿದ್ದೇವೆ. ಈಗ ಕೊನೆಯದಾಗಿ ಅದರಲ್ಲಿ ಉಳಿದಿರುವಂತ ಮತ್ತೊಂದು ಅಂಶ ವಚನಗಳು. ಆ ವಚನಗಳು ಅನ್ನುವಂತ ವಿಷಯವನ್ನು ಇಟ್ಟುಕೊಂಡು ನಾನು ಈ ತರಗತಿಯನ್ನ ನಿಮಗೆ ಚರ್ಚೆ ಮಾಡ್ತಾ ಇದ್ದೇನೆ. ಹಾಗಾಗಿ ಪರಿಷ್ಕೃತ ಪಠ್ಯದಲ್ಲಿರುವಂತ ಎಲ್ಲ ವಿಷಯಗಳು ಏನು ನಿಮಗೆ 8 ಗದ್ಯಗಳು, 8 ಪದ್ಯಗಳು ಮತ್ತೆ 6 ಪಠ್ಯಪೋಷಕ ಅಥವಾ ಪಠ್ಯಪೂರಕ ಅಧ್ಯಯನದ ಭಾಗಗಳಿದ್ದಾವೆ. ಇವೆಲ್ಲವೂ ಸಹಿತ ನಮ್ಮ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ಖಂಡಿತವಾಗಿ ಎಲ್ಲದೂ ಸಮಗ್ರವಾಗಿರುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಾಗೆ ಕನ್ನಡದಲ್ಲಿ ನೀವು ಏನು ಫ್ರೆಶ್ ಕ್ಯಾಂಡಿಡೇಟ್ ಆಗಿ, ರೆಗ್ಯುಲರ್ ಕ್ಯಾಂಡಿಡೇಟ್ ಆಗಿ ಯಾರು ವಿದ್ಯಾರ್ಥಿಗಳು ಎಕ್ಸಾಮ್ ತಗೊಂಡಿದ್ರಿ ಅವರೆಲ್ಲರಿಗೂ ಇದು ಒಂದು ಒಳ್ಳೆಯ ಒಂದು ಪೂರಕವಾಗಿರುವಂತ ಪಠ್ಯದ ವಿಷಯಗಳಾಗ್ತವೆ. ಅದ್ರ ಜೊತೆಯಲ್ಲಿ ಕೆಲವರು ತರಗತಿಗೆ ಬರಕ ಸಾಧ್ಯ ಆಗದೆ ಬಾಹ್ಯ ವಿದ್ಯಾರ್ಥಿಗಳಾಗಿ, ಎಕ್ಸ್ಟರ್ನಲ್ ಸ್ಟೂಡೆಂಟ್ಸ್ ಆಗಿ ಏನು ನೀವು ಎಕ್ಸಾಮ್ ಅನ್ನ ತಗೊಂಡಿದ್ರಿ ಈ ವರ್ಷದಲ್ಲಿ, ಅವರೆಲ್ಲರಿಗೂ ಸಹಿತ ಇದು ಪಾಠ ನಿಮಗೆ ಖಂಡಿತವಾಗೂ ಉತ್ತಮವಾದಂತ ಪ್ರೇರಣೆ ಆಗುತ್ತೆ. ಪರೀಕ್ಷೆ ಯಾವುದೇ ಅನುಮಾನ ಇಲ್ಲದಂತೆ ಬಹಳ ಆತ್ಮವಿಶ್ವಾಸದಿಂದ ಪರೀಕ್ಷೆನ ಎದುರಿಸೋದಕ್ಕೆ ಇದು ಸಹಾಯ ಆಗುತ್ತೆ ಅಂತ ಹೇಳ್ತಾ, ನೀವು ಯಾರ್ಯಾರು ಎಕ್ಸ್ಟರ್ನಲ್ ಸ್ಟೂಡೆಂಟ್ ಆಗಿ ಎಕ್ಸಾಮ್ ಕಟ್ತಾ ಇದ್ದೀರಿ, ನಮ್ ಗುರುಗಳು ದಯವಿಟ್ಟು ಅದನ್ನ ಎಕ್ಸ್ಟರ್ನಲ್ ಸ್ಟೂಡೆಂಟ್ಸ್ ಈಗಾಗಲೇ ಎಕ್ಸಾಮ್ ಕಟ್ಟಿದ್ದಾರೆ, ಅವ್ರಿಗೆಲ್ಲರಿಗೂ ಈ ಒಂದು ತರಗತಿಗಳನ್ನ ಇಲ್ಲಿ ಲಭ್ಯ ಆಗ್ತವೆ, ಅದನ್ನ ನೀವು ಬಳಸ್ಕೋಬಹುದು ಅಂತ ಹೇಳಿ ಅವ್ರಿಗೆ ಮಾಹಿತಿ ಕೊಟ್ರೆ ಖಂಡಿತವಾಗಿ ಅದು ಉಪಯೋಗ ಆಗುತ್ತೆ. ನಮ್ಮ ಒಂದು ಪ್ರಯತ್ನನೂ ಸಹಿತ ಸಾರ್ಥಕ ಆಗುತ್ತೆ ಅಂತ ನಾನಂತೂ ವಿನಂತಿಸ್ತಾ ಇದ್ದೇನೆ. ಸ್ನೇಹಿತರೆ, ಈಗ ನಾವು ಪಠ್ಯದಲ್ಲಿ ಪಠ್ಯಪೂರಕವಾಗಿರುವಂತಹ ಭಾಗ ಯಾವುದು? ವಚನಗಳು. ಅದನ್ನು ಗಮನಿಸ್ತಾನ ಹೀಗಿದೆ. ವಚನಗಳು ಅನ್ನುವಂತಹ ಈ ಒಂದು ಪಾಠದಲ್ಲಿ ಅಥವಾ ಈ ಒಂದು ಪದ್ಯದಲ್ಲಿ ಅಥವಾ ಪಠ್ಯಪೂರಕ ಅಧ್ಯಯನದಲ್ಲಿ ಅಕ್ಕಮಹಾದೇವಿಯವರ ವಚನಗಳನ್ನ ಇಟ್ಟಿದ್ದಾರೆ. 2 ವಚನಗಳಿದ್ದಾವೆ. ಈ ವಚನಗಳು ಇಡುವ ಉದ್ದೇಶ ಏನಿತ್ತು, ಮತ್ತೆ ಯಾಕೆ ಈ ವಚನವನ್ನ ಇಟ್ಟಿದ್ದಾರೆ, ಮತ್ತೆ ಈ ತರಗತಿಯ ಮೂಲಕ ನಾನು ಏನು ಈ ಯೂಟ್ಯೂಬ್ ಕ್ಲಾಸ್ ನ ಮೂಲಕ ನಾನು
ಏನನ್ನು ನಿಮಗೆ ಪರಿಚಯ ಮಾಡಿಸೋದಕ್ಕೆ ಅಥವಾ ಮನನ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂತಂದ್ರೆ, ಒಂದನೇದಾಗಿ ವಚನ ಸಾಹಿತ್ಯದ ಪರಿಚಯವನ್ನ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಒಂದು ವಚನ ಸಾಹಿತ್ಯ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಮೂಲವಾಗಿ ಅದು ಗೊತ್ತಿಲ್ಲ ಅಂದ್ರೆ ವಚನಗಳನ್ನ ನೋಡೋದಕ್ಕೆ ನಮಗೆ ಆ ತರದ ದೃಷ್ಟಿಕೋನ ಗೊತ್ತಾಗೋದಿಲ್ಲ. ಹಂಗ ವಚನ ಸಾಹಿತ್ಯದ ಮಹತ್ವ ಏನು, ವಚನ ಸಾಹಿತ್ಯ ಯಾವ ದೃಷ್ಟಿಕೋನದಲ್ಲಿ ಅದು ಬೆಳೆದು ಬಂತು, ಮತ್ತೆ ವಚನ ಸಾಹಿತ್ಯದಲ್ಲಿ ಇರುವಂತ ಪ್ರಮುಖ ವಚನಕಾರರು ಯಾರ್ಯಾರು, ಇದ್ರ ಬಗ್ಗೆ ಒಂದ್ ಸ್ವಲ್ಪ ನಾವು ಚರ್ಚೆ ಮಾಡೋಣ 1-2-3 ನಿಮಿಷದಲ್ಲಿ ಈ ತರಗತಿಯಲ್ಲಿ. ಇನ್ನೊಂದು ಬಹಳ ಮುಖ್ಯವಾಗಿ ವಚನಕಾರರ ಪರಿಚಯದ ಜೊತೆಯಲ್ಲಿ ಅಕ್ಕಮಹಾದೇವಿಯ ಪರಿಚಯನ ಸಹಿತ ನಾವು ಮಾಡ್ಕೊಳ್ಳೋಣ. ಬಹಳ ವಿಶೇಷವಾಗಿ ಅಗತ್ಯ ಇರುವಂತ ಒಂದು ಅಂಶ ಅಕ್ಕಮಹಾದೇವಿಯ ಪರಿಚಯ. ಹಾಗೆ ಅಕ್ಕಮಹಾದೇವಿಯ ವಚನಗಳಲ್ಲಿ 2 ವಚನಗಳನ್ನಿಟ್ಟಿದ್ದಾರೆ. ಹಾಗಾಗಿ ಪ್ರಸ್ತುತ ಪಠ್ಯದಲ್ಲಿರುವಂತ 2 ವಚನಗಳನ್ನ ಪರಿಚಯ ಮಾಡ್ಕೊಳ್ಳೋಣ. ಮತ್ತದನ್ನು ಹೇಗೆ ವಾಚನ ಮಾಡಬೇಕು, ವಚನಗಳ ಒಂದು ಗುಣನೇ ಅದು. ಇದು ಹಾಡೋದಕ್ಕೂ ಬರಬೇಕು ಮತ್ತೆ ಓದೋದಕ್ಕೂ ಬರಬೇಕು. ಗದ್ಯದ ರೂಪ ಮತ್ತು ಪದ್ಯದ ರೂಪ ಎರಡೂ ಸಾಧ್ಯವಿರುವಂತ ಮಧ್ಯದ ರೂಪನೇ ವಚನ ಅಂತ ಕರಿತೀವಿ. ಹಾಗಾಗಿ ಇದನ್ನ ವಾಚನ ಮಾಡೋದು ಹೇಗೆ ಅನ್ನೋದನ್ನು ಸಹಿತ ನೋಡೋಣ. ಮತ್ತೊಂದು ಅಂಶ ಏನು ಅಂತಂದ್ರೆ, ಈ ವಚನಗಳ ಪ್ರಸ್ತುತ ಏನು 2 ವಚನಗಳನ್ನು ಕೊಟ್ಟಿದ್ದಾರೆ ಅಕ್ಕಮಹಾದೇವಿಯ ವಚನಗಳು, ಈ ವಚನಗಳ ಮೌಲ್ಯ ಆಧಾರಿತ ಸಾರಾಂಶವನ್ನ ಒಂದ್ ಸ್ವಲ್ಪ ಚರ್ಚೆ ಮಾಡೋಣ. ಏನಿದೆ ಅದರಲ್ಲಿ, ತುಂಬಾ ಸುಲಭ ಇದೆ, ಮತ್ತೆ ಅದರಲ್ಲಿ ಏನು ಮೌಲ್ಯಗಳಿದಾವೆ ಅನ್ನೋದನ್ನು ಸಹಿತ ಸ್ವಲ್ಪ ಗಮನಿಸೋಣ. ಮತ್ತೊಂದು ಬಹಳ ಮುಖ್ಯವಾದಂತ ಅಂಶ ಅಂದ್ರೆ, ನಮ್ಮ ಮುಖ್ಯವಾದಂತ ಪರೀಕ್ಷೆಗೆ, ಯಾವುದೇ ಪರೀಕ್ಷೆಗೆ ಈ ವಚನಗಳ ಆಧಾರದ ಮೇಲೆ ಯಾವ ತರದ ಪ್ರಶ್ನೆಗಳು ಕೇಳ್ತಾರೆ ಮತ್ತದಕ್ಕೆ ಹೇಗೆ ಉತ್ತರ ಬರಿಬೇಕು, ಅಂದ್ರೆ ಕಲಿಕಾ ದೃಢೀಕರಣ ಅಂತ ಪ್ರಶ್ನೋತ್ತರ ಚರ್ಚೆನೂ ಸಹಿತ ಮಾಡೋಣ. ಇಷ್ಟು ವಿಷಯಗಳನ್ನ ಇಟ್ಕೊಂಡು, ಒಟ್ಟು 6 ಮುಖ್ಯವಾಗಿರುವಂತಹ ವಿಷಯಗಳನ್ನ ಇಟ್ಟುಕೊಂಡು ನಿಮ್ಮ ಹತ್ರ ಈ ತರಗತಿಯನ್ನ ಚರ್ಚೆ ಮಾಡ್ತಾ ಇದ್ದೇನೆ. ಹಾಗಿದ್ರೆ ತಡ ಯಾಕೆ, ಪ್ರಾರಂಭ ಮಾಡ್ಬಿಡೋಣ. ಮೊದಲನೇದಾಗಿ ವಚನ ಸಾಹಿತ್ಯದ ಪರಿಚಯ. ವಚನ ಸಾಹಿತ್ಯದ ಪರಿಚಯ ಅಂತಂದ್ರೆ, ವಚನ ಸಾಹಿತ್ಯ ಯಾವ ಕಾಲದಲ್ಲಿ ಇದು ಪ್ರಾರಂಭ ಆಯ್ತು ಅನ್ನೋದು ಗೊತ್ತಾಗಬೇಕು ನಮಗೆ ಗೊತ್ತಿದೆ. ಈಗ ವಚನ ಸಾಹಿತ್ಯ 12ನೇ ಶತಮಾನದಲ್ಲಿ, ಅಂದ್ರೆ ಸರಿಸುಮಾರು ನಡುಗನ್ನಡ ಸಾಹಿತ್ಯ ಪ್ರಾರಂಭ ಆಗುವಂತ ಕಾಲ. ಹರಿಹರನ ಕಾಲದಿಂದ, ಅಂದ್ರೆ ನಮ್ಮ ಇಡೀ ಕನ್ನಡ ಸಾಹಿತ್ಯವನ್ನ ನಾವು ಮುಖ್ಯವಾಗಿ ಪೂರ್ವದ ಹಳೆಗನ್ನಡ, ನಡುಗನ್ನಡ ಮತ್ತು ಹೊಸಗನ್ನಡ ಅಂತೇಳಿ ಒಟ್ಟು 4 ವಿಭಾಗಗಳನ್ನ ಮಾಡ್ಕೊಂತೀವಿ. ಗೊತ್ತಿದೆ ನಿಮಗೆ, ಇದು ಸುಮಾರು ಸರಿ ನಾನು ಇದನ್ನ ಚರ್ಚೆ ಮಾಡಿದ್ದೀನಿ ಅಥವಾ ಗೊತ್ತಾಗಿದೆ ನಿಮಗೆ. ಹಾಗಿದ್ರೆ ಪೂರ್ವದ ಹಳೆಗನ್ನಡ ಶಾಸನ ಸಾಹಿತ್ಯ ಆದ್ರೆ ಪಂಪನ ಕಾಲದಿಂದ, ಅಂದ್ರೆ ಸರಿಸುಮಾರು 940, 45, 50 ಅಥವಾ 10ನೇ ಶತಮಾನ ಅನ್ಕೋಣ. 10ನೇ ಶತಮಾನದಿಂದ 12ನೇ ಶತಮಾನ ತನಕ, ಅಂದ್ರೆ ಸರಿಸುಮಾರು 2-3 ಶತಮಾನಗಳ ಕಾಲ ಅದು ಹಳೆಗನ್ನಡ ಕಾಲ ಅಂತ ಕರಿತೀವಿ. ಅಲ್ಲಿ ಪೂರ್ತಿ ಶಾಸ್ತ್ರೋಕ್ತವಾದಂತ, ಛಂದೋಬಂಧವಾದಂತ ಚಂಪೂ ಸಾಹಿತ್ಯನೇ ಇತ್ತು ಆಗ. ಆನಂತರ ಅದು ರಾಜರ, ಚಕ್ರವರ್ತಿಗಳ ಆಶ್ರಯದಲ್ಲಿ ಈ ಒಂದು ಏನು ಪುರಾಣ ಕಾಲಗಳದ ಅಥವಾ ಏನು ರಾಮಾಯಣ ಮಹಾಭಾರತವನ್ನ ಆಧರಿಸಿದಂತ ಕಥೆಗಳನ್ನೇ ಅವತ್ತಿನ ಪ್ರಸ್ತುತ ಸನ್ನಿವೇಶಕ್ಕೆ ಒಗ್ಗಿಸಿ ಕಾವ್ಯವನ್ನ ರಚನೆ ಮಾಡ್ತಾ ಇದ್ರು. ಆ ರೀತಿ ಬಂದಂತ ಕಾವ್ಯಗಳಲ್ಲಿ ಆದಿಪುರಾಣ ಇರ್ಬೋದು, ವಿಕ್ರಮಾರ್ಜುನ ವಿಜಯ ಇರ್ಬೋದು, ಸಾಹಸ ಭೀಮ ವಿಜಯಂ ಇರ್ಬೋದು ಅಲ್ವಾ, ಇದೆಲ್ಲವನ್ನು ನಾವು ಗಮನಿಸ್ತೇವೆ. ನಡುಗನ್ನಡ ಕಾಲ ಅಂತಂದ್ರೆ ಹರಿಹರನ ಕಾಲ 12ನೇ ಶತಮಾನದಲ್ಲಿ. ಹರಿಹರನ ಕಾಲದಲ್ಲಿ ಈಗಾಗಲೇ ಸಾಹಿತ್ಯ ಬದಲಾವಣೆಯನ್ನ ಹೊಂದ್ತಾ ಇತ್ತು. ಬದಲಾವಣೆ ಅಂದ್ರೆ ಇದನ್ನ ಸಂಕ್ರಮಣ ಕಾಲ ಅಂತ ಕರಿತೀವಿ. ಈ ನಡುಗನ್ನಡ ಸಾಹಿತ್ಯ ಬಹಳ ಮುಖ್ಯವಾಗಿ 3 ರೀತಿಯ ಸಾಹಿತ್ಯ ಪ್ರಕಾರಗಳನ್ನ ಇದು ಒಳಗೊಂಡಿತು. ಅಂದ್ರೆ ಬಹಳ ಬದಲಾವಣೆಯನ್ನು ಹೊಂದ್ತಾ ಇತ್ತು. ಮೊದಲನೇದಾಗಿ ವಚನ ಸಾಹಿತ್ಯ, ಎರಡನೇದಾಗಿ ಅದಕ್ಕೆ ಸಂವಾದಿಯಾಗಿ, ಅಂದ್ರೆ ಶೈವ ಸಂಪ್ರದಾಯದವರು ಶಿವನನ್ನ ಆರಾಧ್ಯ ದೈವವನ್ನಾಗಿ ಮಾಡಿಕೊಂಡು ಅವರು ಈ ಶಿವಶರಣರು ಅಂತ ಕರೆದ್ವಿ. ಶಿವನನ್ನ ತಮ್ಮ ಆರಾಧ್ಯ ದೈವವಾಗಿ ಮಾಡಿಕೊಂಡು ಶಿವನಿಗೆ ಶರಣಾಗಿ ಸಾಹಿತ್ಯವನ್ನ ರಚನೆ ಮಾಡ್ತಾ ಈ ಸಮಾಜದ ಓರೆಕೋರೆಗಳನ್ನ, ತಮ್ಮ ಅನಿಸಿಕೆಗಳನ್ನ ಮತ್ತೆ ತಾವು ಸಾಕ್ಷಾತ್ಕಾರವನ್ನ ಪಡಿಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಪಡೆದಂತಹ ಅನುಭವಗಳನ್ನ ಸೇರಿಸಿ ವಚನ ಸಾಹಿತ್ಯ ಅಂತ ರಚನೆ ಮಾಡ್ತಾರೆ. ಇದು ಭಕ್ತಿ ಯುಗದ ಪ್ರಥಮ ಒಂದು ಸಾಹಿತ್ಯವಾಗುತ್ತೆ. ಇದಕ್ಕೆ ಸಂವಾದಿಯಾಗಿ ವೈಷ್ಣವ ಸಂಪ್ರದಾಯದವರು ವಿಷ್ಣುವನ್ನು ತಮ್ಮ ಆರಾಧ್ಯ ದೈವವಾಗಿ ಮಾಡಿಕೊಂಡು, ಅವರು ಸಹಿತ ವಿಷ್ಣುವಿಗೆ ತಮ್ಮ ಆರಾಧ್ಯ ದೈವ ಅಂತ ತಕ್ಷಣ ತಾವು ಅವನ ಸೇವಕರು, ದಾಸರು ಅಂತ ಭಾವದಲ್ಲಿ ಒಂದು ಸಾಹಿತ್ಯವನ್ನು ರಚನೆ ಮಾಡ್ತಾರೆ. ಅದು ದಾಸ ಸಾಹಿತ್ಯ ಅಂತ ಕರಿತೀವಿ. ಇದು ಸಹಿತ ಭಕ್ತಿಯಿಂದ ಬಂದದ್ದು. ಇನ್ನೊಂದು ರೀತಿಯ ಸಾಹಿತ್ಯ ರಚನೆ ಆಗುತ್ತೆ, ಶಿಷ್ಟ ಸಾಹಿತ್ಯ ಅಂತ ಕರಿತೀವಿ. ಅಂದ್ರೆ ಶಾಸ್ತ್ರೋಕ್ತವಾಗಿ ಛಂದೋಬಂಧವಾಗಿ ಚಂಪು ಅಥವಾ ಬರೇ ಕಾವ್ಯ ಅಥವಾ ಬರೇ ಗದ್ಯ, ಈ ತರ ಒಂದು ಶಾಸ್ತ್ರೋಕ್ತವಾದಂತಹ ಒಂದು ವರ್ಣನಾತ್ಮಕವಾಗಿರುವಂತಹ, ಛಂದೋಬಂಧವಾಗಿರುವಂತಹ, ಅಲಂಕಾರದಿಂದ ಕೂಡಿರುವಂತಹ ಒಂದು ಸಾಹಿತ್ಯ ರಚನೆ ಆಗುತ್ತೆ. ಅದರಲ್ಲಿ ನಾವು ಕುಮಾರವ್ಯಾಸನ
ಕರ್ನಾಟಕ ಭಾರತ ಕಥಾಮಂಜರಿ ನೋಡ್ತೀವಿ, ಜನ್ನ ಕವಿಯ ಕೃತಿಗಳನ್ನ ನೋಡ್ತೀವಿ. ಜನ್ನನ ಯಶೋಧರ ಚರಿತೆ ಅಂತ ಕೃತಿ ಇರ್ಬೋದು. ಇಂಥ ಕಾವ್ಯಗಳು, ಇಂಥ ಗದ್ಯ ಕೃತಿಗಳು ನಾವು ಇದೇ ನಡುಗನ್ನಡ ಸಾಹಿತ್ಯದಲ್ಲಿ ನೋಡ್ತೀವಿ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ನಿಮ್ಗೆ ಗಮನಕ್ಕೆ ತರದೇನು ಅಂತಂದ್ರೆ, ಭಕ್ತಿಯುಗದ ಶಿವಶರಣರ ಸಾಹಿತ್ಯವಾಗಿ ಮೂಡಿ ಬಂದಂತ ವಚನ ಸಾಹಿತ್ಯದ ಬಗ್ಗೆ ನಿಮ್ಮ ಗಮನವನ್ನು ತರೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಓಕೆ, ಹಾಗಿದ್ರೆ ಇದನ್ನ ಕನ್ನಡ ಸಾಹಿತ್ಯ ರಚನೆಯಲ್ಲಿ ಸಂಕ್ರಮಣ ಕಾಲ ಅಂದ್ರೆ ಬದಲಾವಣೆಯ ಕಾಲ ಅಂತ ಕರಿತೀವಿ. ಇದನ್ನ ಬದಲಾವಣೆಯ ಕಾಲ, ಅಲ್ಲಿವರೆಗೂ ಇದ್ದಂತ ಕಾಲ ಬೇರೆ, ಇದು ಬದಲಾವಣೆಯ ಕಾಲ ಅಂತ ಕರಿತೀವಿ. ಇಲ್ಲಿ ಕನ್ನಡ ಸಾಹಿತ್ಯ ಏನು ಬದಲಾವಣೆ ಆಯ್ತು ಅಂತಂದ್ರೆ, ಪೂರ್ವದ ಪರಂಪರೆಯ ಸಾಹಿತ್ಯದ ದೃಷ್ಟಿಯು ಜನಸಾಮಾನ್ಯರಿಗೆ ಕಬ್ಬಿಣದ ಕಡಲೆಯಂತಿತ್ತು. ಅಂದ್ರೆ ಅದನ್ನ ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಸಂಸ್ಕೃತ ಭೂಯಿಷ್ಠವಾಗಿತ್ತು. ಪುರಾಣದ ಕಥೆಗಳನ್ನ ಪ್ರಸ್ತುತಕ್ಕೆ ಅಳವಡಿಸಿ ಹೇಳುವಂತದ್ದಾಗಿತ್ತು. ಜನಸಾಮಾನ್ಯರಿಂದ ತುಂಬಾ ದೂರ ಇತ್ತು. ಹಾಗಾಗಿ ಅದು ಜನಸಾಮಾನ್ಯರು ಅದು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇತ್ತು. ಹಾಗಾಗಿ ಸಾಹಿತ್ಯ ಮಡಿವಂತಿಕೆಯನ್ನ ಅನುಭವಿಸ್ತಾ ಇತ್ತು. ಈ ನಡುಗನ್ನಡ ಕಾಲದಲ್ಲಿ ಏನಾಯ್ತು, ಹರಿಹರನ ಕಾಲದಲ್ಲಿ ಏನಾಯ್ತು ಅಂತಂದ್ರೆ, ಸ್ವಲ್ಪ ಬಸವಣ್ಣರ ಕಾಲದಲ್ಲಿ ಏನಾಯ್ತು ಅಂದ್ರೆ ಸ್ವಲ್ಪ ಬದಲಾವಣೆಯನ್ನು ಪಡ್ಕೊಂತ ಏನು ಜನಸಾಮಾನ್ಯರಿಗೆ ಹತ್ರ ಆಯ್ತು. ಅಂದ್ರೆ ಸಾಹಿತ್ಯವು ಮಾರ್ಗದಿಂದ, ಶ್ರೇಷ್ಠ ಸಾಹಿತ್ಯದಿಂದ ಅಂದ್ರೆ ಮಾರ್ಗದಿಂದ ದೇಶೀಯ ಕಡೆಗೆ ಬದಲಾವಣೆಯ ಸಂಕ್ರಮಣವನ್ನು ಹೊಂದುತ್ತಿತ್ತು. ಬದಲಾವಣೆ ದೇಶೀಯ ಅಂದ್ರೇನು? ಜನರು ತಮ್ಮ ಬದುಕು, ತಮ್ಮ ದಿನನಿತ್ಯದ ಅನುಭವಗಳು ಅದೇ ಸಾಹಿತ್ಯವಾಗಿ ರೂಪುಗೊಳಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಇದು ಬದಲಾವಣೆಯ ಕಾಲ. ಇದನ್ನೇ ಮಾರ್ಗದಿಂದ ದೇಶೀಯ ಕಡೆಗೆ ಸಾಹಿತ್ಯ ಹೊಳವನ್ನ ಪಡೀತು ಅಥವಾ ಬದಲಾವಣೆಯನ್ನ ಪಡೀತು ಅಂತ, ಇದನ್ನೇ ಸಂಕ್ರಮಣ ಕಾಲ ಅಂತ ಕರೀತಾರೆ. ಇನ್ನೊಂದು ಬಹಳ ಮುಖ್ಯವಾದಂತ ಒಂದು ಬದಲಾವಣೆಯನ್ನು ನೋಡ್ತೀವಿ ನಡುಗನ್ನಡ ಕಾಲದಲ್ಲಿ. ರಾಜಾಶ್ರಯದಲ್ಲಿ ಇದ್ದಂತ ಅಲ್ವಾ, ಸತ್ಯಾಶ್ರಯ ಇರವೆಡಂಗನ ಕಾಲದಲ್ಲಿ ಇದ್ದಂತಹ ಪಂಪ ಅವರ ಆಶ್ರಯದಲ್ಲಿದ್ರು ಅಲ್ವಾ, ನೋಡ್ತೀವಿ ನಾವು. ಹಾಗೆ ಹೊಯ್ಸಳರ ಮತ್ತೆ ಏನು ರಾಷ್ಟ್ರಕೂಟರ ಆಶ್ರಯದಲ್ಲಿದ್ದಂತ ಕೆಲವರು ಏನು ಕವಿಗಳಿದ್ರು. ಅವರು ಕೆಲವು ಸಾಹಿತ್ಯವನ್ನು ರಚನೆ ಮಾಡ್ತಾ ಇದ್ರು. ಅಂದ್ರೆ ಯಾರು ಆಶ್ರಯದಲ್ಲಿದ್ರೋ ಆ ಒಡೆಯನಿಗೆ, ಆಶ್ರಯದಾತನಿಗೆ ಈ ಕೃತಿಯನ್ನ ಅರ್ಪಿಸ್ಬೇಕಾಗಿತ್ತು. ಅವನ ಹೋರಾಟವನ್ನ, ಅವನ ವರ್ಣನೆಯನ್ನ ಮಾಡಬೇಕಾಗಿತ್ತು. ಹಾಗಾಗಿ ಈ ತರ ರಾಜಾಶ್ರಯದಲ್ಲಿದ್ದಂತಹ ಸಾಹಿತ್ಯ ಜನಾಶ್ರಯವನ್ನ ಪಡ್ಕೊಳ್ಳುತ್ತೆ. ಜನಾಶ್ರಯವನ್ನ, ಜನರೇ ಆಶ್ರಯವನ್ನ ಕೊಟ್ಟು ಅವರೇ ಈ ಸಾಹಿತ್ಯವನ್ನ ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ಬದಲಾವಣೆಯ ಕಾಲ ಅಂತ ಕರಿತೀವಿ. ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಗಮನಿಸ್ಬೇಕೇನು ಅಂದ್ರೆ, ಜನಸಾಮಾನ್ಯರ ಮನೋಧೋರಣೆಗಳೇ ಕಾವ್ಯವಾಗಿ ಸೃಷ್ಟಿ ಆಗ್ತಾ ಇದ್ವು, ಕಾವ್ಯದ ವಸ್ತುಗಳಾದವು. ಜನಸಾಮಾನ್ಯರ ಜೀವನನೇ ಕಾವ್ಯದ ವಸ್ತುವಾಯ್ತು. ಈ ಉದಾಹರಣೆ ಬಸವಣ್ಣನವರನ್ನೇ ನಾವು ಬಸವದೇವರ ರಗಳೆ ಅಂತಂದೆ, ಬಸವರಾಜ ದೇವರ ರಗಳೆ ಅಂತಂದೆ ಯಾರು ಬರೀತಾರೆ? ಹರಿಹರ ಬರೀತಾರೆ ಅಲ್ವಾ. ಹಾಗೆ ಅಲ್ಲಮ ಪ್ರಭುಗಳನ್ನ ಕುರಿತು ಬಹಳ ವಿಶೇಷವಾದಂತ ಕೃತಿಯನ್ನ ಬರೀತಾರೆ, ಚಾಮರಸ ಅಲ್ವಾ. ಏನು ಪ್ರಭುಲಿಂಗ ಲೀಲೆ ಅಂತಂದೆ ಬರೀತಾನೆ. ಅಂದ್ರೆ ಅವತ್ತಿನ ಕಾಲದ ಜನರು ನಡಾಡಿ ಜೊತೆಗಿದ್ದಂತರು ಅವರನ್ನೇ ಕುರಿತು ಕಾವ್ಯವನ್ನ ರಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಇದು ಒಂದು ಹೊಸ ಬದಲಾವಣೆಯನ್ನ ಪಡ್ಕೊಳ್ಳುತ್ತೆ. ಹಾಗಾಗಿ ಇದನ್ನ ನಾವು ಕನ್ನಡ ಸಾಹಿತ್ಯದ ಸಂಕ್ರಮಣದ ಕಾಲ ಅಂತ ಕರಿತೀವಿ. ಹಾಗಿದ್ರೆ ನಾವು ಈಗ ನೇರವಾಗಿ ನಾವು ಶಿವಶರಣರ ವಚನ ಸಾಹಿತ್ಯಕ್ಕೆ ಬರೋದಾದ್ರೆ, ವಚನ ಸಾಹಿತ್ಯ ಅಂತಂದ್ರೆ ಏನು ವಿಶೇಷತೆ ಅಂದ್ರೆ, ಇದರ ಗದ್ಯ ಪದ್ಯ ಎರಡೂ ಇರುವಂತಹ ಒಂದು ಮಿಶ್ರಿತವಾಗಿರುವಂತ ಇನ್ನೊಂದು ಜಾತಿಯ ಬರಹ ಎರಡೂ ಇರುತ್ತೆ ಇದರಲ್ಲಿ. ಇನ್ನೊಂದು ಮಧ್ಯದ ಒಂದು ಪ್ರಕಾರ ಅಂತ ಕರಿತೀವಿ ಇದನ್ನ. ವಚನ ಸಾಹಿತ್ಯವು ಯಾರ ಕಾಲದಿಂದ ಪ್ರಾರಂಭ ಆಯ್ತು ಅಂತಂದ್ರೆ 1130ರಲ್ಲಿ ಇದ್ದಂತ ಜೇಡರ ದಾಸಿಮಯ್ಯ, ಅವರನ್ನೇ ನಾವು ಸಾಮಾನ್ಯವಾಗಿ ದೇವರ ದಾಸಿಮಯ್ಯ ಅಂತಂದು ಕರೀತಾರೆ, ಜೇಡರ ದಾಸಿಮಯ್ಯ ಅಂತ ಕರೀತಾರೆ. ಇನ್ನು ಇಬ್ರು ಬೇರೆ ಬೇರೆ ಅಂತ ಕೆಲವು ಇತಿಹಾಸಕಾರರು ಹೇಳ್ತಾರೆ, ಕೆಲವರು ಇಲ್ಲ ಎರಡು ಒಂದೇ ಅಂತ ಅನ್ನುವಂತ ಇತಿಹಾಸಕಾರರು ಹೇಳುವಂತದ್ದು ಇದೆ. ಹಾಗಾಗಿ ಅಂದ್ರೆ ಏನೇ ಇರ್ಲಿ, ಇಲ್ಲಿ ಜೇಡರ ದಾಸಿಮಯ್ಯನಿಂದ ಈ ವಚನ ಸಾಹಿತ್ಯ ಪ್ರಾರಂಭ ಆಯ್ತು. ಹಂಗಾಗಿ ಅವನನ್ನ ವಚನ ಸಾಹಿತ್ಯದ ಆದ್ಯ ವಚನಕಾರ ಅಂತಂದೇ ಕರಿತೀವಿ. ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು ವಚನ ಸಾಹಿತ್ಯದ ವಿಶೇಷತೆ ಏನು ಅಂದ್ರೆ, ವಚನ ಸಾಹಿತ್ಯ ಕ್ರಾಂತಿಯಲ್ಲಿ, ಈ ವಚನ ಸಾಹಿತ್ಯದ ಕ್ರಾಂತಿ ಅಂತಂದೇ ಕರಿತೀವಿ. ಬದಲಾವಣೆ ಅಂತಂದ್ರೆ ಕ್ರಾಂತಿ ಅಂತ ಅರ್ಥ. ಈ ಕ್ರಾಂತಿಯಲ್ಲಿ ಎಲ್ಲರೂ, ಜನಸಾಮಾನ್ಯರು ಎಲ್ಲರೂ ಭಾಗವಹಿಸಕ್ ಶುರು ಮಾಡ್ಬಿಟ್ರು. ಹಂಗಾರೆ ಯಾರ್ಯಾರು ಇದರಲ್ಲಿ? ಕಾಮಾಟಿಗರು ಇರ್ಬೋದು, ಬಳೆಗಾರರು ಇರ್ಬೋದು, ಬಡಗಿಗಳು ಇರ್ಬೋದು, ಕಮ್ಮಾರರು ಇರ್ಬೋದು,
ಚಮ್ಮಾರು ಇರ್ಬೋದು, ಮ್ಯಾದರು ಇರ್ಬೋದು, ಮೋಳಿಗೆ ಮಾರಯ್ಯ ಅಂತ ಕರೀತೀವಿ, ಮೋಳಿಗೆರು ಇರ್ಬೋದು, ಮಡಿವಾಳ ಮಾಚಿದೇವ ಅಂತ ಮಡಿವಾಳರು ಇರ್ಬೋದು, ಚಿಪ್ಪಗಿರು ಇರ್ಬೋದು, ಕಿನ್ನಾರಿಗಳು ಇರ್ಬೋದು. ಹೀಗೆ ವೃತ್ತಿ ಮಾಡ್ಕೊಂಡು ಜೀವನ ಮಾಡ್ತಾ ಇರುವಂತಹ ಎಲ್ಲ ಕರಕುಶಲ ಕರ್ಮಿಗಳು ಅಥವಾ ವೃತ್ತಿಗಾರರು ಎಲ್ಲರೂ ಸಹಿತ ಈ ಒಂದು ವಚನ ಸಾಹಿತ್ಯದ ರಚನೆಯ ಚಳುವಳಿಯಲ್ಲಿ ಭಾಗವಹಿಸ್ತಾರೆ. ಹೀಗೆ ಸಮಾಜದ ಎಲ್ಲ ಸ್ತರದ ವ್ಯಕ್ತಿಗಳು ಸೇರಿದ್ರು ಈ ವಚನ ಸಾಹಿತ್ಯದಲ್ಲಿ. ಹಾಗಾಗಿ ಇದು ಜನಸಾಮಾನ್ಯರ ಸಾಹಿತ್ಯವಾಗಿ ಹೆಚ್ಚು ಒಂದು ಜನಮನ್ನಣೆಯನ್ನ ಪಡೆಯುತ್ತೆ ಮತ್ತೆ ನೈಜ ಸಾಹಿತ್ಯವಾಗಿ ರೂಪುಗೊಳ್ಳುತ್ತೆ. ಇದು ಇನ್ನೊಂದು ಬಹಳ ಮುಖ್ಯವಾಗಿ ಗಮನಿಸಬೇಕು. ವಚನ ಸಾಹಿತ್ಯ ಕಾಯಕದ ಬಗ್ಗೆ ಹೆಚ್ಚು ಗಮನ ಕೊಡುತ್ತೆ, ಕಾಯಕ ನಿಷ್ಠೆಯ ಬಗ್ಗೆ ಇದು ಜನರಲ್ಲಿ ಒಡಮೂಡಿಸೋದಕ್ಕೆ ಪ್ರಯತ್ನ ಮಾಡುತ್ತೆ. ಬಹಳ ಮುಖ್ಯವಾಗಿ ಬೇಕಾಗಿರುವಂತದ್ದು ಸಹಿತ. ಹಾಗೆ ಕಾಯಕವೇ ಕೈಲಾಸ ಅನ್ನೋ ಮಟ್ಟಕ್ಕೆ ಇವರು ಒಂದು ವೃತ್ತಿ ಅಥವಾ ಕಾಯಕದ ಮಹತ್ವವನ್ನು ಎತ್ತುತ್ತಾರೆ. ಇನ್ನೊಂದು ಭ್ರಾತೃತ್ವ ಭಾವನೆಯನ್ನ, ಇವನಾರವ ಎನ್ನದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ. ನೋಡ್ರಿ, ಇದು ಎಂತ ಭಾವನೆ ಇದೆ. ಈ ಭಾವನೆ ನಮ್ಮ ಯಾವುದೇ ಇದರ ಹಿಂದಿನ ವಚನ ಸಾಹಿತ್ಯ ಬಿಟ್ರೆ ಅದ್ರ ಹಿಂದಿನ ಯಾವ ಸಾಹಿತ್ಯದಲ್ಲೂ ಕಾಣೋದಕ್ಕೆ ಸಾಧ್ಯ ಇರಲಿಲ್ಲ. ಹಾಗಾಗಿ ವಚನ ಸಾಹಿತ್ಯ ಬಹಳ ಮುಖ್ಯವಾಗಿ ಭ್ರಾತೃತ್ವವನ್ನ ಬೆಳೆಸುವಂತಹ, ಕಾಯಕ ನಿಷ್ಠೆಯನ್ನು ಬೆಳೆಸುವಂತಹ ಒಂದು ಉತ್ತಮವಾದಂತಹ ಸಾಹಿತ್ಯವಾಗಿ ರೂಪುಗೊಳ್ಳುತ್ತೆ. ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಇನ್ನೊಂದು ಅಂಶವನ್ನ ಗಮನಿಸಬೇಕು, ಸ್ವವಿಮರ್ಶೆ. ಇಲ್ಲಿವರೆಗೂ ಯಾವ ಸಾಹಿತ್ಯನೂ ಸಹಿತ ವರ್ಣನೆ ಮಾಡ್ತಾ ಇತ್ತು, ಹೊರಗಿನ ವಸ್ತುಗಳನ್ನ ವರ್ಣನೆ ಮಾಡ್ತಾ ಇತ್ತು, ಅಲಂಕಾರವಾಗಿ ಹೇಳ್ತಾ ಇತ್ತು. ತಾನ್ಯಾರು, ತನ್ನ ವ್ಯಕ್ತಿತ್ವ ಏನು, ತನ್ನ ನಡವಳಿಕೆ ಏನು ಅಂತ ಸ್ವವಿಮರ್ಶೆಗೆ ಒಳಪಟ್ಟಿದ್ದು ಬಹುಶಃ ಮತ್ತೊಂದು ಸಾಹಿತ್ಯ ಇರ್ಲಿಕ್ಕಿಲ್ಲ. ಅದು ಏಕೈಕ ಸಾಹಿತ್ಯ, ಅದು ವಚನ ಸಾಹಿತ್ಯ ಅಂತ ಕರಿತೀವಿ. ಇಷ್ಟು ಬದಲಾವಣೆಯನ್ನ ತರುತ್ತೆ ವಚನ ಸಾಹಿತ್ಯದ ಸ್ವವಿಮರ್ಶೆ. ವಿಮರ್ಶೆ ಅನ್ನೋದಕ್ಕೆ ಹೇಳ್ತಾರವರು, ಎನ್ನ ಅತ್ತಲಿತ್ತ ಹರಿದಾಡದಂತೆ ಎನ್ನ ಹೆಳವನ ಮಾಡಯ್ಯ ತಂದೆ. ಮರವನ್ನು ಹಾರುವ ಮರ್ಕಟನಂತೆ ಮಾಡಿ ಇರುವ ನನ್ನ ಮನಸ್ಸನ್ನು ಒಂದು ಕಡೆಗೆ ನಿಲ್ಲಿಸುವಂತೆ ಮಾಡು ತಂದೆ ಅಂತ ಬಸವಣ್ಣವ್ರು ಕೇಳ್ಕೊಂತಾರೆ. ಇನ್ನು ಮಾತು ಹೇಳ್ತಾರೆ, ಎನ್ನ ಕಾಲೇ ಕಂಬ, ಎನ್ನ ದೇಹವೇ ದೇಗುಲ, ಎನ್ನ ಶಿರವೇ ಹೊನ್ನ ಕಳಸಬಯ್ಯ. ನೋಡಿ ಎಷ್ಟು ಚೆನ್ನಾಗಿ ತನ್ನಂತಾನ ಅರ್ಪಣೆ ಮಾಡ್ಕೊಂತಾರೆ, ಸ್ವವಿಮರ್ಶೆ ಮಾಡ್ಕೊಂತಾರೆ. ಕೊಲಬೇಡ ಹುಸಿಯ ನುಡಿಯಲು ಬೇಡ, ಎನ್ನ ಬಣ್ಣಿಸಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ. ಎಷ್ಟು ಚೆನ್ನಾಗಿ ಸ್ವವಿಮರ್ಶೆ ನಡೆಯುತ್ತೆ ನೋಡಿ. ಹಿಂಗೆ ವಚನ ಸಾಹಿತ್ಯ ಬೆಳೆದಂತ ಸಾಹಿತ್ಯ. ಹಾಗಾಗಿ ಬಹಳ ಸತ್ವಯುತವಾಗಿರುವಂತಹ ಸಾಹಿತ್ಯವಾಗಿ ವಚನ ಸಾಹಿತ್ಯ ನಿಲ್ಲುತ್ತೆ. ಹಾಗೇನೆ ಇನ್ನೊಂದು ಬಹಳ ಒಂದು ಅಂಶವನ್ನ ಗಮನಿಸ್ತೀವಿ, ಸಮಾಜದ ಇದರ ಜೊತೆಲಿ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುದಕ್ಕೆ ಪ್ರಯತ್ನ ಮಾಡ್ತೈತಿ ವಚನ ಸಾಹಿತ್ಯ ಬಹಳ ಮುಖ್ಯವಾಗಿ. ಹಾಗಾಗಿ ಇದು ಈ ತರದಲ್ಲಿ ವಚನ ಸಾಹಿತ್ಯದ ಈ ಕ್ರಾಂತಿಯಲ್ಲಿ ಮತ್ತು ವಚನ ಸಾಹಿತ್ಯದ ರಚನೆಯಲ್ಲಿ, ವಚನದ ಒಂದು ಈ ಹೋರಾಟದಲ್ಲಿ ಬಹಳ ಮುಖ್ಯವಾಗಿ ನಾವು ಈವರೆಗೂ ಸರಿಸುಮಾರು 136ಕ್ಕೂ ಹೆಚ್ಚು ವಚನಕಾರರನ್ನ ಗುರುತಿಸ್ತಾರೆ ಸಾಮಾನ್ಯವಾಗಿ. ಆದ್ರೆ ನಮಗೀಗ ಬಸವಣ್ಣವರಿಂದ ಪ್ರಾರಂಭ ಆಗಿರುವ, ಅಲ್ಲಮ ಪ್ರಭುಗಳಿಂದ ಪ್ರಾರಂಭ ಆದಂತ ಈ ಒಂದು ಚಳುವಳಿ ಸುಮಾರು ದೋಸೆ ಪಿಟ್ಟವ್ವ ಅಂತ ಅನ್ನೋದಿರ್ಬೋದು, ಸೂಳೆ ಸಂಕವ್ವ ಅನ್ನೋದಿರ್ಬೋದು ಅಲ್ವಾ, ಇವರೆಲ್ಲರೂ ವಚನ ಸಾಹಿತ್ಯದವನ್ನ ನೋಡಿ. ಇವರೆಲ್ಲ ಸೂಳೆ ವೃತ್ತಿಯನ್ನ ಮಾಡ್ತಾ ಇದ್ದ ಸಂಕವನು ಸಹಿತ ವಚನ ಸಾಹಿತ್ಯವನ್ನ ರಚನೆ ಮಾಡಿ ತನ್ನ ಆತ್ಮವಿಮರ್ಶೆಯನ್ನ ಮಾಡ್ಕೊಳುವಂತದ್ದಿರ್ಬೋದು ಅಲ್ವಾ. ಇಂಥ ಸತ್ಯಕ್ಕ ಇರ್ಬೋದು, ಇಂಥ ಸುಮಾರು ಜನ ಭಾಗವಹಿಸ್ತಾರೆ ವಚನ ಸಾಹಿತ್ಯದಲ್ಲಿ. ಹಾಗಾಗಿ ನಾವು ವಚನ ಸಾಹಿತ್ಯ ಜನಸಾಮಾನ್ಯರ ಸಾಹಿತ್ಯವಾಗಿ ರೂಪುಗೊಳ್ಳುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೇಕಾಗತ್ತೆ. ಹಾಗಿದ್ರೆ ಒಂದಿಷ್ಟು ವಚನಕಾರರು 136 ಜನ ಅಷ್ಟು ಜನನ್ನು ಇಲ್ಲಿ ಪರಿಚಯ ಮಾಡ್ಸಕ್ ಆಗ್ಲಿಕ್ಕಿಲ್ಲ. ಹಾಗಾಗಿ ನಾನು ಒಂದು ಬಹಳ ಪ್ರಮುಖವಾಗಿರುವಂತ ವಚನ ಸಾಹಿತ್ಯದ ಹೆಗ್ಗುರುತುಗಳು ಅಥವಾ ಬಹಳ ಧ್ರುವತಾರೆಗಳ ತರ ಇರುವಂತ ಕೆಲವರು ಮಾತ್ರ ಇಲ್ಲಿ ಪರಿಚಯ ಮಾಡಿಸ್ತೀನಿ. ಹಾಗಾಗಿ ಕೆಲವು ವಚನಕಾರರ ಪರಿಚಯದಲ್ಲಿ ಒಂದು ಆದ್ಯ ವಚನಕಾರರಂತ ಜೇಡರ ದಾಸಿಮಯ್ಯನನ್ನ ಒಂದ್ ಸ್ವಲ್ಪ ಗಮನಿಸಿದ್ದಾರೆ. ಇವನ ವಚನದ ಅಂಕಿತ ರಾಮನಾಥ ಅಂತೇಳಿ, ರಾಮನಾಥ. ಮತ್ತೆ ಇವರು ಸುರಪುರ ತಾಲೂಕಿನ ಮುದ್ದೇನೂರು ಇವರ ಗ್ರಾಮ ಅಂತ ಗುರುತಿಸ್ತಾರೆ. ಇವನ ಕಾಲ 1137 ಅಥವಾ 30 ಅಥವಾ 40 ಈ ಆಸುಪಾಸಿನಲ್ಲಿ ಗುರುತಿಸ್ತೀವಿ. ಸಾಮಾನ್ಯವಾಗಿ 12ನೇ ಶತಮಾನ ಅಂತ ಹೇಳಿದ್ರು ಆಗುತ್ತೆ. ಇವನು ಯಾರು ಜೇಡರ ದಾಸಿಮಯ್ಯ ಸರಿಸುಮಾರು 130ಕ್ಕೂ ಹೆಚ್ಚು ವಚನಗಳು, ಅದಕ್ಕಿಂತ ಜಾಸ್ತಿ ಬರೆದಿದ್ದಾರೆ. ಬಟ್ ಈಗ ಸಂಗ್ರಹ ಆಗಿರೋ, ಸಂಪಾದನೆ ಆಗಿರೋ 150ಕ್ಕೂ ಹೆಚ್ಚು ವಚನಗಳು ಉಪಲಬ್ಧವಾಗಿದ್ದಾವೆ. ಇವರನ್ನು ಆದ್ಯ ವಚನಕಾರ, ಪ್ರಥಮ ಆದಿಯ ವಚನಕಾರ ಅಂತ ಕರಿತೀವಿ. ಇವರ ಅಂಕಿತ ನಾಮ ರಾಮನಾಥ ಅಂತೇಳಿ. ಯಾವುದೇ ವಚನಕಾರ ತನ್ನ ಆರಾಧ್ಯ ದೈವ ಅವರು ರಾಮನಾಥ. ಇವರಿಗೆ ಚನ್ನಮಲ್ಲಿಕಾರ್ಜುನ ಆದ್ರೆ ಚನ್ನಮಲ್ಲಿಕಾರ್ಜುನ. ತಮ್ಮ ವಚನದ ಎಲ್ಲ ಕಡೆನೂ ಆ ಅಂಕಿತವನ್ನ ಇಟ್ಕೊಂಡು ವಚನವನ್ನ
ಪ್ರಸ್ತುತಪಡಿಸ್ತಾ ಇದ್ರು. ಹಾಗಾಗಿ ಇಲ್ಲಿ ಒಂದು ವಿಶೇಷವಾದಂತಹ ಒಂದು ವಚನವನ್ನ ಕೊಡ್ತೀನಿ. ಇಲ್ಲಿ ಜೇಡರ ದಾಸಿಮಯ್ಯ ನಮಗೆ ಗೊತ್ತಿರುವಂತೆ ನೇಯ್ಗೆ ಕೆಲಸ ಮಾಡ್ತಾ ಇರುವಂತ ನೇಯ್ಗೆ ಕೆಲಸದ ಬಟ್ಟೆನ ನೇಯೋ ಕೆಲಸದ ಒಬ್ಬ ಕೆಲಸಗಾರ. ಸಾಮಾನ್ಯವಾಗಿ ಒಂದು ಸಮಾಜದಲ್ಲಿ ಬಹಳ ಕೆಲಸದಲ್ಲಿ ಇರುವಂತ ಒಂದು ವೃತ್ತಿಯನ್ನು ಮಾಡ್ತಾ ಇರುವಂತ ವ್ಯಕ್ತಿ ಯಾರು? ದಾಸಿಮಯ್ಯ. ಇವರು ನೇಯ್ಗೆ ಕೆಲಸವನ್ನ ಮಾಡ್ತಾ ಇದ್ರು. ಇವರು ಸಹಿತ ಒಂದು ವಚನವನ್ನ ರಚಿಸಿ ಈ ಸಮಾಜದಲ್ಲಿ ಹೊಸ ಬದಲಾವಣೆ ಅಂಕು ಡಂಕುಗಳನ್ನ ತಿದ್ದೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಬಹಳ ಒಳ್ಳೆ ಮಾತನ್ನ ಹೇಳ್ತಾರೆ. ಏನು ಅವಾಗ ಈ ಭಕ್ತಿ ಚಳುವಳಿನೇ ಆಗಿರೋದ್ರಿಂದ ಭಕ್ತಿ ಚಳುವಳಿಯನ್ನ ಮತ್ತೆ ಜನರ ಈ ಬೇರೆ ಬೇರೆ ದೇವರುಗಳನ್ನೆಲ್ಲ ಈಗೂ ಐತಿ ನೋಡ್ರಿ. ಎಷ್ಟು ದೇವ್ರು ಅಂದ್ರೆ ಅದ್ ಎಷ್ಟು ಜನ ಹೋಗ್ತಾರೆ, ಎಲ್ಲಾ ದೇವ್ರಿಗೂ ಹೋಗ್ತಿರ್ತಾರೆ. ಅಲ್ಲಿ ನುಗ್ಲು ಬರೀ ಕಾಲ್ ತುಳುತ್ತಕ್ಕೆ ಸತ್ತೋಗ್ಬಿಡ್ತಾರೆ. ಯಾಕೆ ಹಂಗ ಹೋಗ್ತಾರೆ ಅನಿಸ್ತೈತಿ ನಮಗೆ. ಹೀಗೆ ಅನಿಸ್ತದೆ. ಈ ಜಡ ದಾಸಿಮಯ್ಯಗೂ ಹಂಗೆ ಅನಿಸಿರ್ಬೋದು. ಹೇಳ್ತಾನೆ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ವಾಯು ನಿಮ್ಮ ದಾನ. ಹೇಳ್ತಾನೆ ಆ ಭಗವಂತನನ್ನ ಕುರಿತು, ತನ್ನ ಆರಾಧ್ಯ ದೇವವಾದ ರಾಮನಾಥನನ್ನ ಕುರಿತು ಹೇಳ್ತಾನೆ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ವಾಯು ನಿಮ್ಮ ದಾನ. ನಿಮ್ಮ ದಾನವನುಂಡು ಅನ್ಯರ ಹೊಗಳುವ, ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುನ್ನಿಗಳೆಂಬೆ ರಾಮನಾಥ, ಕುನ್ನಿಗಳೆಂಬೆ ರಾಮನಾಥ. ಎಂತ ಕಠೋರವಾದಂತ ಮಾತನ್ನ ಹೇಳ್ತಾನೆ ನೋಡಿ. ಎಂತ ಕಠೋರ ಅಂದ್ರೆ ಅವ್ನು ಹೇಳುವಂತ ತತ್ವ ಸಿದ್ಧಾಂತ ಬಹಳ ಶ್ರೇಷ್ಠವಾದಂಥದ್ದು ಮತ್ತು ತಿದ್ದುಕೋಬೇಕಾಗಿರೋದು, ತಿಳ್ಕೋಬೇಕಾಗಿರೋದು. ಆದ್ರೆ ಬಳಸಿರುವಂತ ಭಾಷೆ ಅತಿ ಸರಳ, ಅರ್ಥ ಶ್ರೀಮಂತಿಕೆಯಿಂದ ಕೂಡಿರುವಂತ ಇಂಥ ಸಾಕಷ್ಟು ವಚನಗಳನ್ನ ನಾವು ಜೇಡರ ದಾಸಿಮಯ್ಯ ನೋಡಬಹುದು ಅಲ್ವಾ. ವಚನಕಾರ ರೀತಿನೇ ಹೀಗೆ. ಇದೇ ತರ ಇನ್ನೊಂದು ವಚನಕಾರರನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಅಲ್ಲಮ ಪ್ರಭುಗಳು ಅನುಭವ ಮಂಟಪ ಅಂತೇಳಿ ಎಲ್ಲಾ ವಚನಕಾರರನ್ನು ಬಸವಣ್ಣವರು ಕಲ್ಯಾಣದಲ್ಲಿ ಮಹಾಮನೆ ಅಂತ ಕಟ್ಟಿ ಅಲ್ಲಿ ಎಲ್ಲ ವಚನಕಾರರು ಒಂದು ಕಡೆಗೆ ಸೇರಿಸ್ತಾ ಇದ್ರು. ಈ ಶಿವಶರಣನ ಸೇರಿಸಿ ಅವರ ಅನುಭವಗಳನ್ನ, ಆಧ್ಯಾತ್ಮದ ತತ್ವಗಳನ್ನ, ಆಧ್ಯಾತ್ಮದ ವಿಚಾರಗಳನ್ನ ಅಲ್ಲಿ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಈ ಅವಕಾಶವನ್ನ ಯಾರ ನೇತೃತ್ವದಲ್ಲಿ ನಡೀತಿದ್ರು? ಅಲ್ಲಮ ಪ್ರಭುಗಳ ನೇತೃತ್ವದಲ್ಲಿ ನಡೀತಾ ಇತ್ತು. ಅಲ್ಲಮ ಪ್ರಭುಗಳು ಆ ವಿಚಾರವನ್ನ ಚರ್ಚೆ ಮಾಡೋದಕ್ಕೆ ಒಬ್ರು ಮುಖ್ಯಸ್ಥರು ಇರ್ಬೇಕಲ್ಲ, ಆ ಮುಖ್ಯಸ್ಥರನ್ನ ಅಲ್ಲಮ ಪ್ರಭುಗಳನ್ನ ಮಾಡ್ಕೊಂಡಿದ್ರು. ಅವರನ್ನ ಅಧ್ಯಕ್ಷರು ಅಂತ ಎಲ್ಲರೂ ಒಪ್ಕೊಂಡಿದ್ರು. ಆದ್ರೆ ಅಧ್ಯಕ್ಷರಿಗಾಗಿ ಏನು ದೊಡ್ಡ ಒಂದು ಪೀಠ ಏನ್ ಇರ್ಲಿಲ್ಲ. ಅದಕ್ಕಾಗಿ ಅದು ಶೂನ್ಯ ಸಿಂಹಾಸನ ಅಂತಂದ್ರೆ ಕರೀತಾರೆ. ಅನುಭವ ಮಂಟಪದ ಶೂನ್ಯ ಸಿಂಹಾಸನದ ಅಧ್ಯಕ್ಷರಾಗಿದ್ರು ಅಲ್ಲಮ ಪ್ರಭುಗಳು. ಅವರನ್ನ ಎಲ್ಲರೂ ಅನುಸರಿಸಿ ತಮ್ಮ ಮಾತುಗಳನ್ನ ಆಡ್ತಾ ಇದ್ರು, ಹೇಳ್ತಾ ಇದ್ರು, ತಮ್ಮ ನಿಲುವುಗಳನ್ನ ದೃಢಪಡಿಸ್ಕೊಂತ ಇದ್ರು. ಹಾಗಾಗಿ ಅಲ್ಲಮ ಪ್ರಭುಗಳು ಸಹಿತ ವಚನ ಸಾಹಿತ್ಯದ ಒಬ್ಬ ಶ್ರೇಷ್ಠ ಧ್ರುವತಾರೆಯಾಗಿ ಗಮನಿಸ್ತೀವಿ ನಾವು. ಇವರು 1200 ಇವರ ಕಾಲ ಅಂತ ಗುರುತಿಸ್ತಾರೆ. ಇವರು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿ, ಹಿಂದಿನ ಸುಮಾರು 10-12ನೇ ಶತಮಾನದಲ್ಲಿ ಅಥವಾ 6ನೇ ಶತಮಾನದಲ್ಲಿ 7ನೇ ಶತಮಾನದಲ್ಲಿ ಇದ್ದಂತ ಒಂದು ಜೈನರ ಒಂದು ಅತ್ಯಂತ ಶ್ರೇಷ್ಠ ವಿದ್ಯಾ ಕೇಂದ್ರ, ವಿಶ್ವವಿದ್ಯಾನಿಲಯ ಅಂತಂದ್ರೆ ಗುರುತಿಸ್ಕೊಂಡಂತ ಬಳ್ಳಿಗಾವಿ. ಆ ಬಳ್ಳಿಗಾವಿಯಲ್ಲಿ ಇವರು ಜನಿಸ್ತಾರೆ. ಯಾರು? ಅಲ್ಲಮ ಪ್ರಭುಗಳು. ಹಾಗೇನೆ ಇವರ ಅಂಕಿತ ಗುಹೇಶ್ವರ ಅಂತೇಳಿ ಇವರು ಸಹಿತ ಸರಿಸುಮಾರು 150ಕ್ಕಿಂತ ಜಾಸ್ತಿ ವಚನಗಳು ಉಪಲಬ್ಧ ಆಗಿದ್ದಾವೆ ಅಂತ ಗುರುತಿಸ್ತಾರೆ. ಮತ್ತೆ ಇವರ ಕಾಯಕ ಏನು? ಇವ್ರೇನ್ ವೃತ್ತಿ ಮಾಡ್ತಾ ಇದ್ರು ಅಂದ್ರೆ, ಇದರಲ್ಲಿ ಬನವಾಸಿಯಲ್ಲಿ ಮಧುಕೇಶ್ವರ ದೇವಸ್ಥಾನದಲ್ಲಿ ಮದ್ದಳೆಯನ್ನ ನುಡಿಸ್ತಾ ಇದ್ರು. ತಬಲವನ್ನ ಬಡಿತಾ ಇದ್ರು. ಮದ್ದಳೆ ಅಥವಾ ಹಲಗೆ ಅಂತ ಏನ್ ಕರಿತೀವಿ, ಹಲಗೆ ಅಥವಾ ಮದ್ದಳೆಯನ್ನ ನುಡಿಸ್ತಾ ಇದ್ರು. ದೇವರಿಗೆ ಆ ಮೂಲಕ ಅರ್ಪಣೆ ಮಾಡ್ತಾ ಇತ್ತು. ಪೂಜೆಯ ಸಮಯದಲ್ಲಿ ಮದ್ದಳೆ ನುಡಿಸ್ತಾ ಇರುವಂತ ಒಂದು ಸಾಮಾನ್ಯವಾಗಿರುವಂತ ವೃತ್ತಿ ಮಾಡ್ತಾ ಇರುವಂತ ಅಲ್ಲಮ ಪ್ರಭುಗಳು ಅನುಭವದಲ್ಲಿ, ವಚನ ಸಾಹಿತ್ಯದಲ್ಲಿ ಅತ್ಯಂತ ಶ್ರೇಷ್ಠವಾದಂತ ವ್ಯಕ್ತಿತ್ವವಾಗಿ ರೂಪುಗೊಳ್ತಾರೆ. ಇವರ ಎಲ್ಲ ವಚನಗಳು ಒಡಪಿನ ವಚನಗಳು ಅಂತಂದೇ ಕರಿತೀವಿ. ಬಹಳ ಆಶ್ಚರ್ಯಕರವಾಗಿರುವಂತಹ, ಬಹಳ ಒಗಟಿನ ರೂಪದಲ್ಲಿ ಇರುವಂತಹ ವಚನಗಳೇ, ಬಹಳ ವಿಶೇಷವಾದಂತಹ ಅರ್ಥವನ್ನ ಹೊಂದಿರುವಂತ ವಚನ. ಒಂದೆರಡು ವಚನ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ. ನೋಡೋಣ. ಇವರು ಮದ್ದಳೆಯನ್ನ ನುಡಿಸುವಂತ ವ್ಯಕ್ತಿಯಾಗಿದ್ರು. ಇವರು ವಿಶೇಷತೆ ಅಥವಾ ಇವರ ವಚನಗಳು ನೋಡ್ತೇವೆ. ತನುವ ತೋಂಟವ ಮಾಡಿ, ಮನವ ಗುದ್ದಲಿ ಮಾಡಿ, ಅಗೆದು ಕಳೆವನಯ್ಯ ಭ್ರಾಂತಿಯ ಬೇರ. ಎಷ್ಟು ಚೆನ್ನಾಗಿ ನೋಡ್ರಿ ಆತ್ಮ ಸಾಕ್ಷಾತ್ಕಾರವನ್ನ,
ಅಥವಾ ಸ್ವವಿಮರ್ಶೆಯನ್ನ ಮಾಡ್ಕೊಂತಾರೆ ನೋಡಿ. ತನುವ ತೋಂಟವ ಮಾಡಿ, ತನುವೇ ಒಂದು ಅಥವಾ ಈ ದೇಹವೇ ಒಂದು ತೋಟ ಅಂತ ಭಾವಿಸಿದ್ರೆ, ಮನವೇ ಒಂದು ಗುದ್ದಲಿ. ಆ ಮನಸ್ಸ ದೇಹದಲ್ಲಿ ಅಥವಾ ತನ್ನ ದೇಹದಲ್ಲಿ ಇದ್ದಂತ ಅಥವಾ ತನ್ನ ನಡವಳಿಕೆಯಲ್ಲಿ ಇದ್ದಂತ ವಿಚಾರಗಳನ್ನ ಕುಕ್ಕಿ ಕುಕ್ಕಿ ಅಗಿದು ತೆಗೆದು ನೋಡ್ತಾ ಇದೆ ಅಂತೆ. ನೋಡಿದಾಗ ಅಲ್ಲಿರುವಂತ ಕಳೆಗಳು, ಕೆಟ್ಟ ಗುಣಗಳು ಏನಾದ್ರು ಇದ್ರೆ ಅದನ್ನ ತೆಗೆದು ಹಾಕ್ತಾರೆ, ಭ್ರಾಂತಿಯ ಬೇರನ್ನ ತೆಗೆದು ಹಾಕ್ತಾರೆ ನೋಡಿ. ಇಂಥ ವಚನಗಳು ಇವರ ಒಂದು ಅನುಭವ ಮೂಸೆಯಿಂದ ಅಥವಾ ಅನುಭವದ ನುಡಿಯಿಂದ ಬಂದಂತವು. ಇನ್ನೊಂದು ವಚನ ನೋಡ್ತೀವಿ, ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ, ದೇಹದೊಳಗೆ ದೇವಾಲಯವಿದ್ದು ಮತ್ತೆ ಬೇರೆ ದೇವಾಲಯ ಬೇಕೆ, ದೇವಾಲಯ ಬೇಕೆ ಅಂತ ಕೇಳ್ತಾನೆ. ಎಂತ ಮಾತು ನೋಡಿ. ಮಾತೆಂಬುದು ಜ್ಯೋತಿರ್ಲಿಂಗ, ನಾವು ಒಳ್ಳೆ ಮಾತಾಡಿದ್ರೆ ಅದೇ ಜ್ಯೋತಿರ್ಲಿಂಗ, ಅದೇ ಈಶ್ವರವಿದ್ದಂತೆ. ಸ್ವರವೆಂಬುದು ಪರತತ್ವ, ನಾವೇನು ಸ್ವರ ಎತ್ತೀವಿ ಅಥವಾ ಮಾತಾಡ್ತೀವಿ ಅದರ ಸಾರ ಏನಿದೆ ಅದೇ ಪರಮತತ್ವ. ಹಂಗಾಗಿ ನಾವ್ ಹೆಂಗ್ ಮಾತಾಡ್ಬೇಕು ಅಂತ ನೋಡಿ. ಮಾತಿನ ಮಹತ್ವವನ್ನು ಅತ್ಯಂತ ಉತ್ತುಂಗ ಶಿಖರಕ್ಕೆ ಏರಿಸಿದಂತಹ ಒಂದು ವಚನ ಇದು ಅಲ್ವಾ. ಹಾಗೆ ದೇಹದೊಳಗೆ ದೇವಾಲಯವಿದ್ದು, ದೇಹವೇ ಆತ್ಮ ಅಂತ ಏನ್ ಕರಿತೀವಿ, ಅದೇ ದೇವಾಲಯ. ದೇಹದೊಳಗೆ ದೇವಾಲಯವಿದ್ದು ಮತ್ತೆ ಬೇರೆ ದೇವಾಲಯ ಬೇಕೆ ಅಂತ ಪ್ರಶ್ನಿಸ್ತಾರೆ. ಹಾಗಾಗಿ ಇವರು ಸಹಿತ ಆತ್ಮವಿಮರ್ಶೆಯಲ್ಲಿ ಶ್ರೇಷ್ಠವಾದಂತ ಒಬ್ಬ ವ್ಯಕ್ತಿಯಾಗಿ ನಿಲ್ತಾರೆ, ವಚನಕಾರರು ನಿಲ್ತಾರೆ. ಇನ್ನೊಂದು ಬಹಳ ವಿಶೇಷವಾದಂತ, ನಮ್ಮನ್ನ ಇವತ್ತಿಗೆ ಪ್ರಸ್ತುತಕ್ಕೆ ಬಡಿದು ಎಚ್ಚರಿಸುವಂತ ಒಂದು ವಚನವನ್ನು ನೀಡುತ್ತಾರೆ. ಕೊಟ್ಟ ಕುದುರೆಯ ನೇರಲರಿಯದೆ ಮತ್ತೊಂದು ಕುದುರೆಯ ಬಯಸುವವರು ವೀರನೂ ಅಲ್ಲ ಧೀರನೂ ಅಲ್ಲ ಅಂತ ಹೇಳ್ತಾರೆ. ಎಂತ ಮಾತು ನೋಡಿ ಅಲ್ವಾ. ಕೊಟ್ಟ ಕುದುರೆ, ಯಾವ ಕುದುರೆ ಕೊಡ್ತಾರೋ ಆ ಕುದುರೆಯನ್ನ ಏರಿ ಪಳಗಿಸಿ ಅದನ್ನ ಮುನ್ನಡೆಸಿದ್ರೆ, ಸವಾರಿ ಮಾಡಿದ್ರೆ ಮಾತ್ರ ಅವನು ಸರಿಯಾದ ವೀರ. ಈ ಕುದುರೆ ಚೆನ್ನಾಗಿಲ್ಲ ಅಂದ್ರೆ ಅವನು ಯಾವ ಮಹಾವೀರ ಅಂತ ಹೇಳ್ತಾರೆ. ಅಂದ್ರೆ ಕೊಟ್ಟ ಕೆಲಸ ಏನಿದೆ, ನಮಗೆ ಏನು ಕೆಲಸ ಇದೆ ಆ ಕೆಲಸವನ್ನ ಅರ್ಥ ಮಾಡಿಕೊಂಡು ಅದರಲ್ಲಿ ಯಶಸ್ಸನ್ನ ಪಡಿಬೇಕು, ಸಾರ್ಥಕತೆಯನ್ನ ಪಡಿಬೇಕು. ಅದು ಬಿಟ್ಟು ಈ ಕೆಲಸ ಏನು, ನನಗೆ ಆ ಕೆಲಸ ಕೊಟ್ರೆ ಮಾಡ್ತೇನೆ, ಈ ಕೆಲಸ ಕೊಟ್ರೆ ಮಾಡ್ತೀನಿ ಅನ್ನುವಂತ ಜಂಬುಕೋರರೇ ಬಹಳ ಇರೋದ್ರಿಂದ ಅವರಿಗೆ ಬಹಳ ಎಚ್ಚರಿಕೆಯಾದಂತಹ ಒಂದು ಮಾತನ್ನ ಇದು ಹೇಳುತ್ತೆ. ಹೀಗಾಗಿ ವಚನಕಾರರು ಅತ್ಯಂತ ಶ್ರೇಷ್ಠ, ವೇದಕ್ಕೂ ಮೀರಿದಂತಹ ಮಾತುಗಳು ಇವರ ವಚನಕಾರರಲ್ಲಿ ನಾವು ನೋಡ್ತೀವಿ. ಇನ್ನೊಂದು ಬಹಳ ವಿಶೇಷವಾದಂತ ವಚನಕಾರರ ಪರಿಚಯದಲ್ಲಿ ಬಸವಣ್ಣವ್ರ ಪರಿಚಯ ಮಾಡಿಸ್ಲಿಲ್ಲ ಅಂದ್ರೆ ಬಹುಶಃ ವಚನಕಾರರ ಪರಿಚಯವೇ ತಪ್ಪಾಗ್ಬೋದೇನೋ. ಕ್ರಾಂತಿ ಯೋಗಿ ಬಸವಣ್ಣ ಅಂತಂದು ಕರಿತೀವಿ. ಹಾಗಾಗಿ ಯೋಗಿ ಅಲ್ವಾ ಬಸವಣ್ಣವರು. ಇವರು ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿಯ ಇಂಗಳೇಶ್ವರದಲ್ಲಿ ಇವರು ಜನಿಸ್ತಾರೆ. ಇವರು ಕಲಚೂರಿಯ ಬಿಜ್ಜಳನ ಆಶ್ರಯದಲ್ಲಿ ಇರ್ತಾರೆ. ಬಿಜ್ಜಳನ ಒಂದು ಕರ್ಣಿಕನಾಗಿ ಮೊದಲು ಸೇರ್ಕೊಂಡಂತರು, ಕೊನೆಗೆ ಭಂಡಾರಿಯಾಗಿ ಪದೋನ್ನತಿಯನ್ನು ಪಡಿತಾರೆ. ಆನಂತರ ಅವರ ಶ್ರೇಷ್ಠತೆಯನ್ನ, ಅವರ ಕಾರ್ಯವೈಖರಿಯನ್ನು ನೋಡಿದಂತ ಬಿಜ್ಜಳ ಅವರಿಗೆ ಪ್ರಧಾನಮಂತ್ರಿಯಾಗಿ ನೇಮಕ ಮಾಡ್ತಾರೆ. ಹಾಗೆ ಇವರ ಎಲ್ಲ ವಚನಗಳ ಅಂಕಿತ ಇವ್ರದ್ದು ಕೂಡಲ ಸಂಗಮ ದೇವ ಅಂತ ಇವರ ವಚನಗಳ ಅಂಕಿತ. ಇವರ ವಚನಗಳು ಸರಿಸುಮಾರು 1000ಕ್ಕೂ ಹೆಚ್ಚು ವಚನಗಳು ಲಭ್ಯವಾಗಿದ್ದಾವೆ. ಸಾಕಷ್ಟು ವಚನಗಳು ನಾವು ಗಮನಿಸಬಹುದು. ಅದರಲ್ಲಿ ಇವರ ಬಹಳ ಮುಖ್ಯವಾದಂತಹ ವಚನಗಳಲ್ಲಿ ಅಥವಾ ಇವರ ಜೀವನದಲ್ಲಿ ಅಥವಾ ಇವರ ಕಾರ್ಯವೈಖರಿಯಲ್ಲಿ ನಾವು ಗಮನಿಸಬೇಕಾಗಿರುವಂತ ಅತ್ಯಂತ ಶ್ರೇಷ್ಠ ಮಾನವೀಯ ಗುಣ ಏನು ಅಂತಂದ್ರೆ, ವ್ಯಕ್ತಿಯ ಯೋಗ್ಯತೆಯನ್ನು ಅವನ ಹುಟ್ಟಿನಿಂದ ಅಳೆಯುವುದು ತಪ್ಪು, ಹುಟ್ಟಿನಿಂದ ಅಳಿಬೇಡಿ ಅಂತ ಹೇಳ್ತಾನೆ. ಹಾಗಾಗಿ ಇವರು ಸಹಿತ ಆ ಯಾವುದೇ ವ್ಯಕ್ತಿಯನ್ನ ಅವನ ಹುಟ್ಟಿನಿಂದ ಅಳಿತಾ ಇರಲಿಲ್ಲ. ಹುಟ್ಟಿನಿಂದ ಅಳೆಯುವುದನ್ನು ಬಿಟ್ಟು ಅವನ ಯೋಗ್ಯತೆಯನ್ನು ಆತನ ಗುಣಗಳಿಂದ ಅಳಿತಾ ಇದ್ರು. ಹಾಗಾಗಿ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕು, ಅವನ ಗುಣಗಳು ನಿರ್ಧರಿಸಬೇಕೆಂಬುದನ್ನು ಇವರು ಸಾರ್ತಾರೆ ತಮ್ಮ ವಚನಗಳಲ್ಲಿ ಮತ್ತೆ ತಮ್ಮ ಮಾತುಗಳಲ್ಲಿ, ಅವರ ವೃತ್ತಿಯಲ್ಲಿ. ಹಾಗಾಗಿ ಇಂಥ ಮಹಾನ್ ಸಮಾಜ ಸುಧಾರಕರನ್ನ ನಾವು ಗಮನಿಸಬೇಕು, ಅರ್ಥ ಮಾಡ್ಕೋಬೇಕು, ಅನುಸರಿಸಬೇಕು, ನಿತ್ಯ ಅವರನ್ನ ಧ್ಯಾನಿಸ್ಬೇಕು ಅಂತ ಅನ್ಸುತ್ತೆ ನನಗೆ. ಹಾಗಾಗಿ ಇದು ಪರಿಚಯ ಆಗ್ಬೇಕು ಮಕ್ಕಳಿಗೆ. ಇವರ ಕೆಲವು ವಚನಗಳನ್ನ ನೋಡಿದ್ರೆ ಅರ್ಥ ಆಗುತ್ತೆ ನಮಗೆ. ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಎಷ್ಟ್ ಚೆನ್ನಾಗಿದ್ರೆ, ಏನು ಕುತ್ಕೊಂಡು ಪೂಜೆ ಮಾಡ್ತೀರಿ ನೀವು, ಅದು ಬಿಡಿ, ಅದೇ ಅಲ್ಲ. ಹಂಗಾಗಿ ಭಗವಂತನನ್ನ ಒಲಿಸ್ಕೋಬೇಕು. ಅದ ರೀತಿ ಯಾವುದು ಅಂತಂದ್ರೆ, ಕಳ್ತನ ಮಾಡಬಾರ್ದು, ಕಲಬೇಡ, ಕಳ್ತನ ಮಾಡಬೇಡ, ಕೊಲಬೇಡ, ಯಾರಿಗೂ ಹಿಂಸೆ ಕೊಡಬೇಡ,
ಹುಸಿಯ ನುಡಿಬೇಡ, ಸುಳ್ಳು ಹೇಳ್ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಅವನನ್ನ ಅಪಮಾನ ಮಾಡಬೇಡ, ತನ್ನನ್ನೇ ಹೊಗಳ್ಕೋಬೇಡ, ಎದುರಿಗೆ ಅವರನ್ನ ಹಳಿಬೇಡ, ಅವರಿಗೆ ಬೈಬೇಡ ಅಲ್ವಾ. ಮತ್ತೆ ಇದೇ ಅಂತರ ಈ ತರದಲ್ಲಿ ಒಂದು 5-6 ಗುಣಗಳನ್ನ ಅಳವಡಿಸ್ಕೊಂಡ್ಬಿಟ್ರೆ ಇದೇ ನಮ್ಮ ಅಂತರಂಗದ ಶುದ್ಧಿ, ಇದೇ ಹೊರಗಿನ ಎಲ್ಲ ಶುದ್ಧಿ ಆಗೋದಕ್ಕೆ ಸಾಧ್ಯತೆ ಇದೆ ಅಲ್ವಾ. ಇಂಥ ಶ್ರೇಷ್ಠವಾದಂತ ವಚನವನ್ನ ಕೊಡ್ತಾರೆ. ತುಂಬಾ ಸುಲಭವಾಗಿರುವಂತ ಮಾತುಗಳು, ತುಂಬಾ ಸುಲಭವಾಗಿರುವಂತ ಅನುಭವಗಳು, ಆದ್ರೆ ಆಚರಣೆ ಕಷ್ಟ ಅಷ್ಟೇ. ಆಚರಣೆ, ಇದನ್ನ ಆಚರಣೆಗೆ ತಂದು ಬೆಳಗಿದಂತವರು ವಚನಕಾರರು. ಇನ್ನೊಂದು ಹೇಳ್ತಾರೆ, ಇನ್ನೊಂದು ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ. ಯಾರನ್ನು ಕುರಿತು ಆತ್ಮವಿಮರ್ಶೆ, ತಮ್ಮಂತ ವಿಮರ್ಶೆ ಮಾಡ್ಕೊಂತಾರೆ. ಸುತ್ತ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ಚನ್ನಮಲ್ಲಿಕಾರ್ಜುನ ಅಂತ ಅನ್ನುವಂತ ಆತ್ಮವಿಮರ್ಶೆಯ ಒಂದು ವಿಚಾರವನ್ನ ಇಲ್ಲಿ ನಾವು ಗಮನಿಸ್ತೀವಿ. ಬಹಳ ಶ್ರೇಷ್ಠವಾದಂತ ವಚನಗಳು. ಅವಕಾಶ ಸಿಕ್ಕಾಗ ಇನ್ನಷ್ಟು ವಿಚಾರಗಳನ್ನ ವಚನಕ್ಕೆ ಅಥವಾ ವಚನಕಾರರಿಗೆ ಅಥವಾ ಬಸವಣ್ಣವರಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಚರ್ಚೆ ಮಾಡೋಣ. ಓಕೆ, ನಾವೀಗ ಸೀದಾ ಪದ್ಯಕ್ಕೆ ಬಂದ್ಬಿಡೋಣ. ಅಕ್ಕಮಹಾದೇವಿ ಇವರು ವಚನಕಾರರ ಪರಿಚಯ. ಅಕ್ಕಮಹಾದೇವಿಯ ಪರಿಚಯವನ್ನ ನೋಡೋಣ. ಅಕ್ಕಮಹಾದೇವಿ 12ನೇ ಶತಮಾನದಲ್ಲಿ ಇದ್ದಂತ ಒಬ್ಬ ಶ್ರೇಷ್ಠ ಕವಯತ್ರಿ. ಅಷ್ಟೇ ಅಲ್ಲ, ಇವರೊಬ್ಬ ಸ್ತ್ರೀ ಹೋರಾಟಗಾರ್ತಿ ಅಂತಂದು ಕರಿತೀವಿ. ಸ್ತ್ರೀಯರ ಅಸ್ತಿತ್ವಕ್ಕಾಗಿ ತನ್ನ ಜೀವನವನ್ನೇ ಒಂದು ಪಣವಾಗಿ ಇಟ್ಟು ಹೋರಾಟ ಮಾಡಿದಂತ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರೆ 12ನೇ ಶತಮಾನದಲ್ಲಿ ಅದೇ ಅಕ್ಕಮಹಾದೇವಿ. ಹಾಗೆ ಇವರ ಅಂಕಿತ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ ಇವರ ಅಂಕಿತ. ಇವರು ಕೃತಿಗಳು ಯೋಗಾಂಗ ತ್ರಿವಿಧಿ ಅನ್ನುವಂಥದ್ದು, ಸೃಷ್ಟಿ ವಚನ ಅಂತ ಹೇಳಿ, ಮಂತ್ರಗೋಪ್ಯ ಹಾಗೂ 100 ವಚನಗಳನ್ನ ಇವರು ರಚನೆ ಮಾಡಿ ಕನ್ನಡ ಸಾಹಿತ್ಯಕ್ಕೆ ಅತ್ಯಂತ ಶ್ರೇಷ್ಠತೆಯನ್ನ ತಂದುಕೊಟ್ಟಂತ ವಚನಕಾರ್ತಿ. ಇವರ ಕನ್ನಡದ ಪ್ರಥಮ ಹಾಗೂ ಶ್ರೇಷ್ಠ ವಚನಕಾರ್ತಿ, ಕವಯತ್ರಿ ಅಂತಂದು ಕರಿತೀವಿ. ಇವರು ಬಹಳ ಒಳ್ಳೆಯ ವಚನಗಳನ್ನ ಇಲ್ಲಿ ಕೊಡ್ತಾರೆ. ಕೆಲವು ನೋಡ್ಬೋದು ನಾವು. ಬೆಟ್ಟದ ಮೇಲೊಂದು ಬಹಳ ಗೇಯತೆ, ಅಂದ್ರೆ ಬಹಳ ರಾಗವಾಗಿಯೂ ಸಹಿತ ಹಾಡಬಹುದು ಅಂತ ವಚನಗಳು ಅಕ್ಕಮಹಾದೇವಿ ಹೇಳ್ತಾರೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಬಂದ್ಬಿಟ್ಟಿದೀವಿ ಈ ಭೂಮಿಗೆ, ಇಲ್ಲಿದ್ದಿದ್ದೇ ಈ ಸಂತೆ ಅಲ್ವಾ. ಇದ್ರಲ್ಲಿ ನಾವು ಬೆರೆತು ಅದರಲ್ಲೇ ಯಶಸ್ಸನ್ನ ಕಾಣಬೇಕು ಅನ್ನುವಂತಹ ಒಂದು ಬಹಳ ದೃಢವಾದಂತಹ ಒಂದು ಪುಷ್ಟಿದಾಯಕವಾಗಿರುವಂತಹ ಬೆಂಬಲವಾಗಿರುವಂತಹ ಒಂದು ಮಾತನ್ನ, ದೃಢತೆಯನ್ನ ನಮಗೆ ಒದಗಿಸ್ಕೊಡ್ತಾರೆ. ಹಾಗೆ ಇನ್ನೊಂದು ಬಹಳ ಒಳ್ಳೆ ಮಾತನ್ನ ಹೇಳ್ತಾರೆ. ಈ ಚನ್ನಮಲ್ಲಿಕಾರ್ಜುನನ್ನ ಹುಡುಕ್ತಾ ಹುಡುಕ್ತಾ ಅವನೇ ನನ್ನ ಪರಮ ದೈವ, ಅವನೇ ನನ್ನ ಪತಿ ಅಂತ ನಂಬಿ ಹೊರಟಂತ ಅಕ್ಕಮಹಾದೇವಿ ಆ ಪರಿಸರದಲ್ಲೂ ಸಹಿತ ಜೀವಂತಿಕೆಯನ್ನ ಕಾಣ್ತಾರೆ. ಎಲ್ಲರಿಗೂ ವಿಚಾರ ಮಾಡ್ತಾ ಹೋಗ್ತಾರೆ. ಚಿಲಿಪಿಲಿ ಎಂದೂರುವ ಗಿಳಿಗಳಿರ ನೀವು ಕಾಣಿರೆ, ನೀವು ಕಾಣಿರೆ, ಸೊರವೆತ್ತಿ ಪಾಡುವ ಕೋಗಿಲೆಗಳಿರ ನೀವು ಕಾಣಿರೆ, ನೀವು ಕಾಣಿರೆ ಎನ್ನ ಚಲುವ ಚನ್ನ ಮಲ್ಲಿಕಾರ್ಜುನನನ್ನ ಅಂತಂದು ಬಹಳ ಒಳ್ಳೆಯ ವಚನವನ್ನ ನಾವಿಲ್ಲಿ ಗಮನಿಸ್ತೀವಿ. ಬಹಳ ಶ್ರೇಷ್ಠತೆಯನ್ನ ನಾವಿಲ್ಲಿ ಗಮನಿಸ್ತೀವಿ. ಹಾಗೇನೆ ಇನ್ನೊಂದು ಅಂಶ ನಾವು ಈ ಪದ್ಯ ಅಥವಾ ಈ ಒಂದು ಪಾಠದಲ್ಲಿ ಗಮನಿಸ್ತೀವಿ. ಏನು ಅಂದ್ರೆ, ಪದ್ಯದಲ್ಲಿರುವಂತ ವಚನಗಳು, ಅವರದೇ ಆದಂತ ಪದ್ಯದಲ್ಲಿರುವಂತ ವಚನಗಳನ್ನ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಪ್ರಸ್ತುತ ಪಠ್ಯದಲ್ಲಿರುವಂತ ವಚನಗಳು ಅದನ್ನು ಸಹಿತ ನಾವು ನೋಡ್ಬೋದು. ಚಂದನವ ಕಡಿದು ಕೊರೆದು ತೇದೊಡೆ, ಚಂದನವ ಕಡಿದು ಕೊರೆದು ತೇದೊಡೆ, ನೊಂದೆನೆಂದು ಕಂಪ ಬಿಟ್ಟಿತ್ತೇ, ತಂದು ಸುವರ್ಣವ ಕಡಿದೊರೆದು ಕಡಿದು ಒರೆದೆಡೆ, ಕಡಿದು ತುಂಡು ತುಂಡು ಮಾಡಿಬಿಟ್ಟು ಒರೆದರೆ ಅದನ್ನ, ತಂದು ಸುವರ್ಣವ ಕಡಿದೊರೆದೆಡೆ ಬೆಂದು ಕಳಂಕ ಹಿಡಿಯುತ್ತೇ, ಸಂದನು ಕಡಿದು, ಕಬ್ಬು ಸಂದನ್ನು ಕಡಿದ, ಗಣ್ಣಿಗೆ ಕಡಿದು ಅಂತ ಗಣ್ಣಿಗೆ ಕಡಿತಾರೆ ಸಾಮಾನ್ಯ ಕಬ್ಬುಗಳನ್ನು. ಸಂದನು ಕಡಿದು ಕಬ್ಬನು ತಂದು ಗಾಣದಲಿಕ್ಕಿ ಅರಿದೊಡೆ, ಬೆಂದು ಪಾಕಗಳ ಸಕ್ಕರೆಯಾಗಿ ನೊಂದೆನೆಂದು ಸಿಹಿಯ ಬಿಟ್ಟಿತ್ತೇ, ನಾ ಹಿಂದೆ ಮಾಡಿದ ಹೀನಂಗಳೆಲ್ಲವ, ಹಿಂದಿನ ಜನ್ಮದಲ್ಲಿ ನಾನೇನೇನೋ ಮಾಡಿರ್ಬೋದು ಅಲ್ವಾ, ಅದು ನಿನ್ನ ಪ್ರೇರಣೆ, ಅದಕ್ಕಾಗಿ ನಾನು ಹಂಗ್ ಮಾಡಿರ್ಬೋದು ಹೇಳ್ತಾರವರು.
ನಾ ಹಿಂದೆ ಮಾಡಿದ ಹೀನಂಗಳೆಲ್ಲವ ತಂದು ಮುಂದಿಳುಹಲು ನಿಮಗೆ ಹಾನಿ. ಎನ್ನ ತಂದೆ ಚನ್ನ ಮಲ್ಲಿಕಾರ್ಜುನ ದೇವಯ್ಯ, ನೀ ಕೊಂದಡೆಯು ಶರಣೆಂಬುದ ಮಾಣಿ. ನೀ ಕೊಂದಡೆಯು ಶರಣೆಂಬುದ ಮಾಣಿ. ಇದು ಒಂದನೇ ವಚನ. ಇನ್ನೊಂದು ವಚನ ಇದೆ, ಅದನ್ನು ನೋಡ್ಬಿಟ್ಟು ಆಮೇಲೆ ಅದರ ವಿವರಣೆಯನ್ನು ನೋಡ್ತಾ ಹೋಗೋಣ. ಇನ್ನೊಂದು ವಚನ ಇದೆ, ಅರಿಯದವರೊಡನೆ ಸಂಗವ ಮಾಡಿದಡೆ. ಅರಿಯದವರೊಡನೆ ಸಂಗವ ಮಾಡಿದಡೆ. ಕೊಲ್ಲ ಹೊದ್ದು ಕಲ್ಲನ್ನು ಹೊಯ್ದು ಕಿಡಿಯ ತೆಗೆದು ಕೊಂಬಂತೆ. ಬಲ್ಲವರು ಒಡನೆ ಸಂಗವ ಮಾಡಿದಡೆ. ಮೊಸರ ಹೊಸೆದು ಬೆಣ್ಣೆಯ ತೆಗೆದು ಕೊಂಬಂತೆ. ಚನ್ನ ಮಲ್ಲಿಕಾರ್ಜುನಯ್ಯ, ನಿಮ್ಮ ಶರಣರ ಸಂಗವ ಮಾಡಿದಡೆ. ನಿಮ್ಮ ಶರಣರ ಸಂಗವ ಮಾಡಿದಡೆ. ಕರ್ಪೂರಗಿರಿಯ ನುರಿದು ಕೊಂಬಂತೆ. ಕರ್ಪೂರಗಿರಿಯ ನುರಿಯ ಕೊಂಬಂತೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಎಂತ ಶ್ರೇಷ್ಠವಾದಂತ ವಚನಗಳನ್ನೆಲ್ಲ ಕೊಟ್ಟಿದ್ದಾರೆ. ಈ ವಚನಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಸಣ್ಣ ಬಹಳ ಈಸಿ ಇದೆ. ಸಣ್ಣ ಕೆಲವು ಪದಗಳ ಒಂದಿಷ್ಟು ಎಡರು ತೊಡರುಗಳು ಆಗಬಹುದು. ಹಾಗಾಗಿ ಒಂದಿಷ್ಟು ಇಲ್ಲಿ ಬಂದಂತ ವಚನಗಳಲ್ಲಿರುವಂತಹ ಕೆಲವು ಪದಗಳ ಅರ್ಥವನ್ನ ನೋಡಿದ್ರೆ ಖಂಡಿತವಾಗೂ ನಮಗೆ ವಚನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಹಾಗಾಗಿ ವಚನಗಳ ಅರ್ಥವನ್ನ ಪದಗಳನ್ನ ನೋಡೋಣ. ಇಲ್ಲಿ ಕಂಪ ಅಂತ ಇದೆ, ಕಂಪ ಬಿಟ್ಟಿತ್ತೆ ಅಂತ. ಕಂಪು ಅಂದ್ರೆ ಪರಿಮಳ. ಚಂದನವನ್ನ ಕಡೆದು ಕೊರೆದು ತಿಳಿದೊಡೆ ನೊಂದು ಕಂಪ ಬಿಟ್ಟಿತ್ತೆ. ಅದು ಪರಿಮಳವನ್ನ ಬಿಡೋದು ಏನಾರ ಬಿಟ್ಟೈತಾ? ಖಂಡಿತ ಇಲ್ಲ. ಪರಿಮಳವನ್ನು ಇನ್ನಷ್ಟು ಚೆನ್ನಾಗಿ ಸೂಸುತ್ತೆ. ಇನ್ನೊಂದು ಕಳಂಕ ಅಂತ ಪದ ಇದೆ. ಕಳಂಕ ಏನು? ಸುವರ್ಣವ ತಂದು ಕಡಿದು ಕೊರೆದು ಬೆಂದು ಅಲ್ವಾ ಕಳಂಕ ಹಿಡಿಯುತ್ತೆ. ಅದನ್ನ ಚೆನ್ನಾಗಿ ಬೆಂಕಿಯಲ್ಲಿ ಹಾಕಿ ಚೆನ್ನಾಗಿ ಸುಟ್ಟು ಅದನ್ನ ನೀರು ಮಾಡ್ದಂಗ್ ಮಾಡಿ ಬೇಯಿಸಿದ್ರು ಅದು ಒಡವೆ ಮಾಡಿದಾಗ ಅದು ಸ್ವಲ್ಪನೂ ಕಪ್ಪು ಆಗಿರುವುದಿಲ್ಲ, ಮತ್ತೆ ಕಾಂತಿಹೀನವಾಗಿರಲ್ಲ, ಇನ್ನಷ್ಟು ಪ್ರಖರವಾಗಿ ಹೊಳೆಯುತ್ತೆ. ಹೊಳೆಯುವುದನ್ನ ಅದು ಬಿಟ್ಟೇತ? ಇಲ್ಲ. ಹಾಗೆ ಹೀನಂಗಳು, ನನ್ನ ಹಿಂದಿನ ಕೆಡವುಗಳು ಅಥವಾ ಕೆಡಕುಗಳು, ತಪ್ಪುಗಳು, ಅವನ್ನ ಹೀನಂಗಳು ಅಂತ ಕರೀತೀವಿ. ಹೀನಂಗಳು ಅಂದ್ರೆ ತಪ್ಪುಗಳು ಅಂತ, ಕೆಡಕುಗಳು ಅಂತ ಅರ್ಥ. ಹಾಗೆ ಅವನ್ನ ಇಲ್ಲಿ ನಿಮ್ ಮುಂದೆ ತಂದಿಟ್ರೆ ನಿಮಗೆ ಹಾನಿ, ನಿಮಗೆ ಕೆಟ್ಟ ಹೆಸರು ಬರುತ್ತೆ. ಹಾಗಾಗಿ ನಾನು ತಂದಿಡೋದಕ್ಕೆ ನನಗೆ ಪ್ರೇರಿಸಬೇಡ, ಮತ್ತೆ ಅದನ್ನು ತಂದು ಇಡುವುದಿಲ್ಲ ನಾನು ಅಂತ ಹೇಳ್ಕಂತಾರೆ. ಹಾನಿ ಅಂದ್ರೆ ನಷ್ಟ, ಕೇಡು ಅಂತ ಅರ್ಥ. ಇನ್ನೊಂದು ವಚನದಲ್ಲಿ ಇನ್ನೊಂದು ವಚನ ಕೊಟ್ಟಿದಾರಲ್ಲ, ಅಲ್ಲಿ ಅಜ್ಞಾನಿಗಳ ನಡುವಿನ ಒಂದು ಹೋಲಿಕೆಯನ್ನ ಮಾಡ್ತಾರೆ. ಆ ಸ್ನೇಹ ಹೇಗಿರುತ್ತೆ ಅನ್ನೋದಕ್ಕೆ. ಹಾಗೆ ಅಲ್ಲಿ ಬರುವಂತ ಕೆಲವು ಪದಗಳನ್ನು ನೋಡಿದ್ರೆ ಸಂಗವ ಅಂತ ಇದೆ. ಸಂಘ ಅಂದ್ರೆ ಸಹವಾಸ, ಸ್ನೇಹ ಅಂತ ಅರ್ಥ. ಇನ್ನೊಂದು ಹೊಯ್ದು ಅಂತ ಇದೆ. ಹೊಯ್ದು ಅಂದ್ರೇನು? ಕುಟ್ಟಿ, ತೀಡಿ ಅಂತ ಅರ್ಥ. ಆಯ್ತು. ಕುಟ್ಟೋದು, ಎರಡು ಕಲ್ಲುಗಳನ್ನ ಕುಟ್ಟೋದು, ಒಂದು ಬೆಂಕಿ ಬರುತ್ತೆ, ಅಥವಾ ಒಂದು ಕಲ್ಲಿಗೆ ಇನ್ನೊಂದು ಕಲ್ಲು ಹಾಕಿ ತೀಡಿದಾಗ ರಭಸವಾಗಿ ಬೆಂಕಿ ಸಿಡಿಯುತ್ತೆ ಅಲ್ವಾ? ಹಾಗಾಗಿ ದಡ್ಡರನ್ನ ಇಲ್ಲಿ ಕಲ್ಲುಗಳಿಗೆ ಅವರ ಸಾಹಸವನ್ನ ಹೊಯ್ಯೋದಕ್ಕೆ ಇಲ್ಲಿ ಬಳಕೆ ಮಾಡಿದ್ದಾರೆ, ತೀಡೋದಕ್ಕೆ ಬಳಕೆ ಮಾಡಿದ್ದಾರೆ. ಹಾಗೆ ಕಿಡಿ ಅಂದ್ರೆ ಬೆಂಕಿ ಅಂತ ಅರ್ಥ. ಇನ್ನೊಂದು ಹೊಸೆದು ಅಂದ್ರೆ ಕಡೆದು. ಈ ಮೊಸರನ್ನ ಹೊಸೆದು ಕಡೆದು ಅಂತ ಅರ್ಥ. ಅಲ್ಲಿ ಕಡಗೋಲನ್ನ ಇಟ್ಟುಬಿಟ್ಟು ಎಳೆದು ಅದನ್ನ ಕಡಿತಾರೆ. ಕಡಗೋಲಲ್ಲಿ ಇದನ್ನ ಕಡೆಯುವುದು ಅಂತ ಕರೀತಾರೆ. ಓಕೆ, ಇಷ್ಟು ಪದಗಳು ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಈಗ ವಚನಗಳನ್ನ ಒಂದ್ ಸ್ವಲ್ಪ ನೋಡ್ತಾ ಹೋಗೋಣ. ವಚನಗಳ ಅರ್ಥವನ್ನ ನೋಡೋಣ. ಸಾಮಾನ್ಯವಾಗಿ ಈ ವಚನದಲ್ಲಿ ನಾವು ಏನು ಮುಖ್ಯವಾಗಿ ಗಮನಿಸಬೇಕು, ಒಂದೇ ವಚನದಲ್ಲಿ ಏನ್ ನೋಡ್ಬೇಕು ಅಂದ್ರೆ, ಈ ವಚನದಲ್ಲಿ ಉಪಮೆಗಳನ್ನ ಬಹಳ ಕೊಟ್ಟಿದ್ದಾರೆ, ಆ ಹೋಲಿಕೆಗಳನ್ನ ಕೊಟ್ಟಿದ್ದಾರೆ, ಉಪಮೆಗಳು. ಮತ್ತೆ ಆ ಉಪಮೆಗಳ ಮೂಲಕ ಒಂದು ಸತ್ಯ ಸಂದೇಶವನ್ನ ಇಲ್ಲಿ ಕೊಡ್ತಾ ಇದ್ದಾರೆ, ಸತ್ಯವಾದ ಸಂದೇಶವನ್ನ ಕೊಡ್ತಿದ್ದಾರೆ. ಅಂದ್ರೆ ಆ ಉಪಮೆಗಳು, ಉದಾಹರಣೆಗೆ ಚಂದನ ಅಂದ್ರೆ ಈ ಗಂಧವನ್ನ, ಶ್ರೀಗಂಧವನ್ನ ಇಲ್ಲಿ ಉಪಮೆ, ಅದು ಆ ವಸ್ತು. ಆ ಉಪಮೆ ನಮಗೆ ಏನನ್ನ ತಿಳಿಸುತ್ತೆ ಅಂದ್ರೆ ಸತ್ಯವನ್ನ ತಿಳಿಸ್ತಾ ಇದೆ, ಸತ್ಯವಾದ ಸಂದೇಶವನ್ನು ತಿಳಿಸುತ್ತೆ. ಏನು? ಎಷ್ಟೇ ಅದಕ್ಕೆ ಕಷ್ಟ ಕೊಡಿ, ತೊಂದರೆ ಕೊಡ್ರಿ, ಅದು ತನ್ನ ನೈಜ ಗುಣವನ್ನು ಬಿಟ್ಕೊಡೋದಿಲ್ಲ. ಅಂದ್ರೆ ಪ್ರತಿ ವಸ್ತುವಿನಲ್ಲೂ ಒಂದು ವಿಶೇಷವಾದಂತ ಗುಣ ಇದೆ. ಅವುಗಳಲ್ಲಿ ನಾವು ಭೇದವೆಣಿಸಬಾರ್ದು. ಇದಿದ್ರೆ ಇದ್ರದ್ದು ವಿಶೇಷತೆ, ಇದಿದ್ರೆ ಇದ್ರ ವಿಶೇಷತೆ. ಅಂದ್ರೆ ಮೇಲು ಕೀಳು ಅನ್ನೋದು ಬರೋದೇ ಇಲ್ಲ ಇದರಲ್ಲಿ ಅಂತ ಅರ್ಥ.
ಹಾಗಾಗಿ ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ. ಎಲ್ಲದೂ ಅದರದೇ. ಇನ್ನೊಂದು ಬಹಳ ಒಳ್ಳೆ ಮಾತನ್ನ ಹೇಳಿದೆ, ಯಾವುದೂ ಇಲ್ಲಿ ಶ್ರೇಷ್ಠವಲ್ಲ, ಯಾವುದೂ ಇಲ್ಲಿ ಕನಿಷ್ಠವಲ್ಲ, ಎಲ್ಲದೂ ಈ ಸೃಷ್ಟಿ ನಿಯಮದಲ್ಲಿ ತನ್ನದೇ ಆದಂತ ಮಹತ್ವವನ್ನು ಹೊಂದಿದೆ ಅಂತ ಮಾತನ್ನ ಹೇಳ್ತಾರೆ ಅಲ್ವಾ. ಹಂಗಾಗಿ ನಾವು ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಅಂತ ನಾವಿಲ್ಲಿ ಹೇಳಕ್ಕಾಗೋದಿಲ್ಲ. ಹಾಗಾಗಿ ಎಲ್ಲದೂ ಸೃಷ್ಟಿ ನಿಯಮದಲ್ಲಿ ಇಲ್ಲಿ ಎಲ್ಲದೂ ಗ್ರೇಟೆ ಅಥವಾ ಎಲ್ಲದೂ ಶ್ರೇಷ್ಠನೇ ಅಲ್ವಾ. ಇದು ಭಗವದ್ಗೀತೆಯಲ್ಲಿ ನೋಡುವಂತ ಒಂದು ಶ್ರೇಷ್ಠವಾದಂತ ಒಂದು ತತ್ವ. ಅದನ್ನೇ ನಾವು ಇಲ್ಲಿ ಈ ವಚನದಲ್ಲೂ ಸಹಿತ ಗಮನಿಸ್ತೀವಿ. ಹಾಗೆ ಇನ್ನೊಂದು, ಭಗವಂತನಲ್ಲಿ ಶರಣಾಗ್ಬಿಟ್ರೆ ಶರಣಾಗತಿಯ ಭಾವ, ಭಗವಂತನಲ್ಲಿ ಶರಣಾಗ್ಬಿಟ್ರೆ ಏನಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ಭಗವಂತ ನಮ್ಮನ್ನ ಆಪ್ತರದ ಮಟ್ಟಕ್ಕೆ ಎತ್ತು ಒಯ್ತಾನೆ ಅಂತ. ಇದು ಏಕಾಗ್ರತೆ ಮತ್ತು ಏಕಾಗ್ರತೆಯ ಪ್ರಯತ್ನ, ಒಂದು ದೃಢ ಸಂಕಲ್ಪದ ಪ್ರಯತ್ನ, ಎರಡನ್ನೂ ಇಲ್ಲಿ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾಗಿ ನಾನು ಶರಣಾಗ್ಬಿಟ್ಟಿದ್ದೀನಿ ಅಂದ್ಬಿಟ್ರೆ ನಮಗೆ ಕಾಯ್ತಾನೆ ಪರಮಾತ್ಮ ಅಂತ ಅರ್ಥ. ಹಾಗಾಗಿ ಈ ಅಂಶಗಳನ್ನ ನಾವು ಈ ವಚನದಲ್ಲಿ ನಾವು ನೋಡ್ಬೇಕಾಗುತ್ತೆ. ಇದು ಬಹಳ ಮುಖ್ಯವಾಗಿರುವಂತಹ 3 ಅಂಶಗಳು ಈ ವಚನದಲ್ಲಿ ನಾವು ಗಮನಿಸಬೇಕು. ಒಂದನೇದು ನಾವು ನೋಡೋಣ, ಅದರ ಅರ್ಥನೂ ಸಹಿತ ನೋಡ್ತಾ ಹೋಗೋಣಂತೆ. ಚಂದನವ ಕಡಿದು ಕೊರೆದು ತೇದೊಡೆ, ಅರ್ಥ ಆಗುತ್ತೆ ನಿಮಗೆ ಅಲ್ವಾ. ಹಾಗೇನೆ ಅಂದ್ರೆ ಚಂದನವನ್ನ ಕಡೆದು, ಚಂದನ ಅಂದ್ರೆ ಶ್ರೀಗಂಧವನ್ನ ಕಡ್ಕೊಂಬರ್ತಾರೆ. ದೇವರಿಗೆ ಏನಾರ ಶ್ರೀಗಂಧದ ಲೇಪನ ಮಾಡ್ಬೇಕು, ಅಥವಾ ನಾವು ಮೈಗೆ ಶ್ರೀಗಂಧವನ್ನ ಲೇಪನ ಮಾಡ್ಕೋಬೇಕು, ಅಥವಾ ಗಂಧದ ಮೂರ್ತಿಯನ್ನ ಮಾಡ್ಬೇಕು, ಅಥವಾ ಗಂಧದ ಹಾರವನ್ನ ಮಾಡ್ಬೇಕು ಅಂತಂದ್ರೆ ಗಂಧದಿಂದ ಸುಮಾರಷ್ಟು ಉಪಯೋಗ ಇದೆ. ಮತ್ತೆ ಗಂಧದ ಎಣ್ಣೆನ ತೆಗಿಬೇಕು ಅಂದ್ರೆ ಹಂಗೆ ಮರ ಇದ್ರೆ ಆಗೋದಿಲ್ಲ. ಮರವನ್ನ ಏನ್ ಮಾಡ್ತೀವಿ, ಕಡಿತಾರೆ, ಅದನ್ನ ತಗೊಂಬರ್ತಾರೆ, ಕೊರಿತಾರೆ, ಚಿಕ್ಕ ಚಿಕ್ಕ ತುಂಡುಗಳನ್ನ ಮಾಡಿ ಅದನ್ನು ಕೊರಿಯೋದು ಚಿಕ್ಕ ಚಿಕ್ಕ ಭಾಗಗಳನ್ನ ಮಾಡಿ, ಆಮೇಲೆ ಅದನ್ನ ಒಂದು ಕಲ್ಲಲ್ಲಿ ಇಟ್ಟು ಕಲ್ಲಲ್ಲಿ ಹಾಕಿ ತೀಡ್ತಾರೆ. ಪ್ರತಿ ಸರಿ ತೀಡ್ದಾಗೂ ಸಹಿತ ಅಯ್ಯೋ ಅಂತ ನೊಂದ್ಕೊಂಡು ಅದರ ಕಂಪನ್ನ ಅದು ಬಿಡಲ್ಲ, ಕಂಪು ಕೊಡ್ತಾರೆ. ಪ್ರತಿ ಸರಿಗೂ ಕಂಪನ ಪರಿಮಳವನ್ನ ಹರಡಿಸ್ತಾ ಇದೆ. ನಾವು ಉಂಡ್ರು ಸಹಿತ ಪರಿಮಳವನ್ನ ಹರಡಿಸ್ತದೆ. ಇದು ಎಲ್ಲ ಸಾಧಕರ, ಎಲ್ಲ ತತ್ವಜ್ಞಾನಿಗಳ, ಎಲ್ಲ ಶ್ರೇಷ್ಠ ವ್ಯಕ್ತಿಗಳ ಜೀವನದ ಒಂದು ತತ್ವ ಬಹಳ ಮುಖ್ಯವಾಗಿ. ಯಾರೇ ನೋಡಿ, ಎಲ್ಲಾ ಸಾಧಕರು ಸಹಿತ ತುಂಬಾ ಜೀವನದಲ್ಲಿ ನೊಂದು ಬೆಂದು ಈ ಲೋಕಕ್ಕೆ ಅಥವಾ ಈ ಸಮಾಜಕ್ಕೆ ಬೆಳಕನ್ನ ಕೊಟ್ಟಂತವರೇ ಅಲ್ವಾ. ಇದರ ಜ್ಯೋತಿಬಾ ಫುಲೆ ನೋಡ್ತೀವಿ, ಸಾವಿತ್ರಿಬಾಯಿ ಫುಲೆ ನೋಡ್ತೀವಿ, ಅಂಬೇಡ್ಕರ್ ನೋಡ್ತೀವಿ, ಯಾರನ್ನೇ ತಗೊಳ್ಳಿ ನೀವು ಅಲ್ವಾ. ಎಲ್ಲ ಈ ಮಹಾನ್ ವ್ಯಕ್ತಿಗಳು ಸಹಿತ ಚಂದನದಂತೆ ಅವರನ್ನ ಕಡೆದು ಕೊರೆದು ತೀಡಿದ್ರು ಸಹಿತ ತೇದೊಡೆ ನೊಂದು ಕಂಪನ್ನ ಬಿಟ್ಟಿಲ್ಲ. ಅದು ಎಲ್ಲರಿಗೂ ಕಂಪನ ಪರಿಮಳವನ್ನ ಹರಡಿಸ್ತಾನೆ ಇದೆ. ಅದೇ ತರ ಕಬ್ಬನ್ನ ತಗೊಂಬಂದು ಅದನ್ನ ಕಡಿದು ಆ ಗಾಣದಲ್ಲಿ ಹಾಕ್ತಾರೆ. 2 ಬಲವಾದಂತಹ ಈ ತಿರುವುಗಳಿರ್ತವೆ, ಅದ್ರ ಮಧ್ಯದಲ್ಲಿ ಸ್ವಲ್ಪ ಜಾಗ, ಅದರಲ್ಲೂ ಕಬ್ಬನ್ನು ಹಾಕಿ ಅದನ್ನ ಹಿಂಡುತ್ತಾರೆ. ಮೈಯನ್ನ ಹಿಂಡಿದ್ರು ಸಹಿತ ಅದು ನೊಂದ್ಕೊಳ್ಳದೆ ಅದರೊಳಗಿರುವಂತಹ ರುಚಿಯಾದ ಸಿಹಿಯಾದ ರಸವನ್ನ ಕೊಟ್ಟು ಅಲ್ವಾ, ರುಚಿಯಾದ ಬೆಲ್ಲವನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡುತ್ತೆ, ಸಕ್ಕರೆಯನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಎಂತ ಒಂದು ರುಚಿಯನ್ನ ಸಿಹಿಯನ್ನ ಜನತೆಗೆ ಒದಗಿಸ್ತಾರೆ ನೋಡಿ, ತಾವು ಕಷ್ಟಪಟ್ಟರು ಸಹಿತ. ಇದು ಎಲ್ಲ ಸಾಧಕರ ಒಂದು ಗುಣ. ಹಾಗಾಗಿ ಇನ್ನೊಂದು ಮಾತು ಹೇಳ್ತಾರೆ, ಈಗ ಸುವರ್ಣವನ್ನ ಬಂಗಾರವನ್ನ ತಂದು ಅದನ್ನ ಕಡಿತಾರೆ. ಅಂದ್ರೆ ತುಂಡು ಮಾಡಿ, ದಪ್ಪ ಬಂಗಾರ ಹಂಗೆ ಗಟ್ಟಿ ಇಟ್ಕಂದ್ರೆ ಯಾತಿಗೂ ಬರೋದಿಲ್ಲ ಅಲ್ವಾ. ಅದನ್ನ ಮತ್ತೆ ತುಂಡು ಮಾಡ್ತಾರೆ, ತಮಗೆಷ್ಟು ಬೇಕೋ ಅಷ್ಟೇ ತಗಂತಾರೆ ಅಲ್ವಾ. ಅದನ್ನ ಒರಿತಾರೆ, ಆಮೇಲೆ ಏನ್ ಮಾಡ್ತಾರೆ, ಅದನ್ನ ಒಂದು ಸಣ್ಣ ಬಟ್ಲಲ್ಲಿ ಅಂದ್ರೆ ಒಂದು ಮಣ್ಣಿನ ಒಂದು ಸಣ್ಣ ಬಟ್ಲಲ್ಲಿ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಬಿಸಿ ಮಾಡ್ತಾರೆ. ಬಿಸಿ ಮಾಡಿದಾಗ ಅದು ಕುದಿತಾ ದ್ರವ ರೂಪಕ್ಕೆ ಬಂದು ಕುದಿಯುತ್ತೆ ಅಲ್ವಾ. ಆಮೇಲೆ ಅದನ್ನ ಒಂದು ಡೈ ಅಥವಾ ಒಂದು ಆಕಾರಕ್ಕೆ ಹಾಕ್ಬಿಟ್ಟು ಅದು ಸರಿಯಾದಂತಹ ಒಂದು ಒಡವೆಯನ್ನು ಮಾಡ್ತಾರೆ. ಆಗ ಅದು ಫಳಫಳನೆ ಹೊಳಿತೈತೆ ಹೊರತು ತನ್ನ ಹಿಂದಿನ ಜೀವನ, ಹಿಂದಿನ ಬದುಕು ಏನೇನ್ ಆತು ನೋಡಿ ಅಲ್ವಾ, ಹಿಂದಿನ ಬದುಕಿನಲ್ಲಿ ಏನೇನ್ ಆತು ನೋಡಿ, ಅದೆಲ್ಲವನ್ನು ಅಯ್ಯೋ ಹಿಂಗ್ ಮಾಡಿದಲ್ಲ ಅಂತ ತಂದು ಎದುರಿಗೆ ಇಡುವುದೇ ಇಲ್ಲ ಅದು ಅಲ್ವಾ. ಆವಾಗ ಆ ಮಾಡಿದಂತಹ ಪರಮಾತ್ಮನಿಗೆ ಕುಂದು ಬರುತ್ತೆ, ಅಯ್ಯೋ ಇಷ್ಟು ಹಿಂಸೆ ಕೊಟ್ಟು ಇದನ್ನ ಬೆಳಕಿ ತರಬೇಕಾ ನೀನು ಅಂತ ಪರಮಾತ್ಮನಿಗೆ ಇಲ್ಲಿ ಧಕ್ಕೆ ಉಂಟಾಗುತ್ತೆ ಅಲ್ವಾ. ನಿನಗೇ ಇದರಿಂದ ಹಾನಿ ಅನ್ನುವಂತ ಮಾತನ್ನ ಹೇಳ್ತಾರೆ ಅಕ್ಕಮಾದೇವಿ. ಅಕ್ಕಮಾದೇವಿನೂ ಸಹಿತ ಇವತ್ತು ನಾವು ಕೊಂಡಾಡ್ತಾ ಇದ್ದೇವೆ. ಅಕ್ಕಮಾದೇವಿಯ ಜೀವನವನ್ನ ನಾವು ಪ್ರಜ್ವಲವಾದಂತ ಜೀವನ ಅಂತ ಇವತ್ತು ಹೇಳ್ತಾ ಇದ್ದೀವಿ. ಮತ್ತೆ ಅಕ್ಕಮಾದೇವಿ ಕೊಟ್ಟಂತ ವಚನಗಳನ್ನ ಹೇಳ್ಬಿಟ್ಟು ನಾವು ಅದರ ಬೆಳಕನ್ನ ಕಾಣ್ತಾ ಇದ್ವಿ. ಆದ್ರೆ ನಿಜವಾಗ್ಲೂ ಅಕ್ಕಮಹಾದೇವಿಯ ಜೀವನ ಹೇಗಿತ್ತು ಅಂತ ಯೋಚನೆ ಮಾಡಿದ್ರೆ ಖಂಡಿತವಾಗೂ ಭಯಾನಕ ಅನಿಸುತ್ತೆ.
ಅಲ್ವಾ? ಕೌಶಿಕ ಮಹಾರಾಜ ಅಕ್ಕಮಹಾದೇವಿಯನ್ನ ಮದುವೆ ಮಾಡ್ಕೊಂಡು ಬಂದಾಗ ಅವಳನ್ನ ಬಲಾತ್ಕಾರದಿಂದ ಅವಳನ್ನ ಅನುಭವಿಸೋದಕ್ಕೆ ಹೋದಾಗ ಅಕ್ಕಮಹಾದೇವಿ ಅದನ್ನು ತ್ಯಜಿಸ್ತಾಳೆ, ಆ ಗಂಡನನ್ನೇ ವಿರೋಧಿಸ್ತಾಳೆ. ನೀನು ಉಟ್ಟಂತ ಬಟ್ಟೆನೂ ಸಹಿತ ನಾನು ಕೊಟ್ಟಂತ ಬಟ್ಟೆ ಅಂದಾಗ ಆ ಬಟ್ಟೆನೆ ತೆಗೆದು ಒಗೆದು ದಿಗಂಬರೆಯಾಗಿ ಬೆತ್ತಲಾಗಿ ಸಮಾಜದಲ್ಲಿ ಅವಳು ವಚನವನ್ನ ಹಾಡ್ತಾ ಅಥವಾ ಸಮಾಜವನ್ನ ತಿದ್ದುತ್ತಾ ತಾನು ಹೆಂಗೆ ಆ ಶ್ರೀಶೈಲ ತನಕ ಹೋಗೋದಕ್ಕೆ ಸಾಧ್ಯತೆ ಆಯ್ತು, ಕಲ್ಯಾಣಕ್ಕೆ ಹೋಗೋದಕ್ಕೆ ಸಾಧ್ಯತೆ ಆಯ್ತು ನೋಡಿ ಅಲ್ವಾ? ಎಷ್ಟು ಕಷ್ಟ ಇದೆ. ಈ ಹಿಂದಣ ತನ್ನ ಅಲ್ವಾ, ಹಿಂದಣ ತನ್ನ ಎಲ್ಲ ಹೀನಗಳನ್ನು ತಂದು ಎದುರಿಗಿಡಾಕ್ ಹೋದ್ರೆ ಅದು ಪರಮಾತ್ಮನಿಗೆ ಹಾನಿ ಅನ್ನುವಂತ ತನ್ನ ಜೀವನದ ಘಟನೆಗಳನ್ನ, ತನ್ನ ವಿಮರ್ಶೆಯನ್ನ ಈ ವಚನದಲ್ಲಿ ತಂದು ಕೊಡ್ತಾಳೆ. ಬಹಳ ಶ್ರೇಷ್ಠವಾದಂತ ಒಂದು ವಚನ ಯಾವುದಿದು? ಈ ಚಂದನವ ಕಡೆದು ಕೊರೆದು ತೇದೊಡೆ ಅನ್ನುವಂತ ವಚನ ಅಕ್ಕಮಹಾದೇವಿದು. ಓಕೆ, ಇಷ್ಟು ಈ ವಚನದ ಅರ್ಥ. ಅಷ್ಟೇ ಅಲ್ಲ, ಇನ್ನೊಂದು ಕೊನೆಯದಾಗಿ ಒಂದು ಮಾತನ್ನ ಹೇಳ್ತಾರೋ, ನಾನು ನಿನಗೆ ಶರಣು ಅಂತ ಬಂದುಬಿಟ್ಟಿದ್ದೇನೆ, ನೀ ಕೊಂದ್ರೂ ಪರವಾಗಿಲ್ಲ, ನನಗೆ ಕೊಂದರೂ ಸಹಿತ ನಾನು ನಿನ್ನನ್ನೇ ನಾನು ಶಿವ ನನ್ನ ಪತಿ ಅಂತ ಒಪ್ಕೊಂತೀನಿ, ನಿನಗೆ ಶರಣಾಗಿ ಬಿಟ್ಟಿದ್ದೇನೆ ಅಂತೇಳಿ ಶರಣರ ಶರಣಾಗತಿಯ ಒಂದು ಭಾವವನ್ನಲ್ಲಿ ವ್ಯಕ್ತಪಡಿಸ್ತಾರೆ. ಆವಾಗ ಪರಮಾತ್ಮ ಅವಳನ್ನ ಒಪ್ಕಂತಾನೆ ನೋಡಿ. ಆ ನಂತರ ಪರಮಾತ್ಮ ಅವಳ ಪ್ರಜ್ವಲತೆಯನ್ನ, ಅದರ ಬೆಳಕನ್ನ ಇಡೀ ಜಗತ್ತಿಗೆ ಪರಿಚಯಿಸ್ತಾನೆ. ದೊಡ್ಡ ಸಾಧನೆ ಅಕ್ಕಮಹಾದೇವಿಯಿಂದ ನಡೆಯುತ್ತೆ ಅನ್ನೋದು ಇದು ಈ ವಚನದ ಬಹಳ ಮುಖ್ಯವಾದಂತ ಸಾರ. ಓಕೆ, ಮತ್ತೊಂದು ವಚನವನ್ನ ನೋಡಿದ್ವಿ ನಾವು, ಯಾವುದದು? ಅರಿಯದವರೊಡನೆ ನಾವು ಸ್ನೇಹ ಮಾಡ್ತೀವಿ. ಇದರಲ್ಲಿ ಬಹಳ ಮುಖ್ಯವಾಗಿ ಇಲ್ಲೂ ಸಹಿತ ನಾವು ನೋಡ್ಬೇಕು. ಇಲ್ಲೂ ಸಹಿತ ಉಪಮೆಗಳನ್ನು ಕೊಟ್ಟಿದ್ದಾರೆ. ಯಾವ ಉಪಮೆ ಕೊಟ್ಟಿದ್ದಾರೆ? ಒಂದನೇದು ಕಲ್ಲನ್ನ ಕುಟ್ಟಿ ಬೆಂಕಿ ಪಡೆಯೋದು ಒಂದು ಉಪಮೆ ಆದ್ರೆ, ಇನ್ನೊಂದು ಕೆನೆಭರಿತವಾಗಿರುವಂತ ಮೊಸರನ್ನ ಕಡಿಯೋದು. ನೋಡಿ, ಎರಡೂ ಕಡೆನೂ ಸಹಿತ ಘರ್ಷಣೆ ಇದೆ. ಅಲ್ಲಿ ಘರ್ಷಣೆ, ಕಲ್ಲು ಘರ್ಷಣೆನೇ ಬೇರೆ, ಮೊಸರಿನ ಘರ್ಷಣೆನೇ ಬೇರೆ ಅಲ್ವಾ? ನಾವು ಒಂದು ದಡ್ಡರು ಅಥವಾ ಅಜ್ಞಾನಿಗಳು ಕಲ್ಲು ತರ ಎರಡು ಗುದ್ದಾಡಿದ್ರೆ ಅಲ್ಲಿ ಬೆಂಕಿ ಬರುತ್ತೆ, ರೋಷ ಬರುತ್ತೆ, ದ್ವೇಷ ಆಗುತ್ತೆ, ಅಲ್ಲಿ ನೋವು ಬರುತ್ತೆ, ಕಷ್ಟ ಬರುತ್ತೆ, ನಾಶ ಆಗತ್ತೆ. ಅದೇ ಒಂದು ಸಂಘರ್ಷ ಅಥವಾ ಅದೇ ತರದ ಒಂದು ಸ್ನೇಹ ಎಲ್ಲಿ ಮೊಸರನ್ನ ಗಡಿಗೆಯಲ್ಲಿ ಇಟ್ಬಿಟ್ಟು ಕಡಗೋಲನ್ನಿಟ್ಟು ಅಲ್ಲೂ ಕಡಿತಾರೆ, ಅಲ್ಲೂ ಘರ್ಷಣೆ ನಡೆಯುತ್ತೆ. ಆದ್ರೆ ಅಲ್ಲಿ ನಡೆಯುವಂತ ಘರ್ಷಣೆ ಚಿಂತನಾತ್ಮಕವಾಗಿರುವಂತದ್ದು ಅಲ್ವಾ, ಮಂಥನಾತ್ಮಕವಾಗಿರುವಂತದ್ದು, ಜ್ಞಾನದ ಒಂದು ಪವಿತ್ರವಾಗಿರುವಂತ ಸತ್ವಭರಿತವಾಗಿರುವಂತ ಬೆಣ್ಣೆ ಬರುತ್ತೆ ಬಹಳ ಮುಖ್ಯವಾಗಿ. ಹಾಗಾಗಿ ನಮ್ಮ ಸ್ನೇಹ, ನಮ್ಮ ಸಂವಾದ, ನಮ್ಮ ಚರ್ಚೆ ಯಾರ ಜೊತೆಯಲ್ಲಿ ಇರಬೇಕು ಅನ್ನುವಂತ ಎಚ್ಚರಿಕೆಯನ್ನ ಇದು ಕೊಡ್ತಾ ಇದೆ. ಹಾಗಾಗಿ ನಮ್ಮ ಮಕ್ಕಳು ಇದನ್ನು ಗಮನಿಸಬೇಕು, ನಮ್ಮ ಸ್ನೇಹ ಯಾರ ಜೊತೆಗಿರ್ಬೇಕು ಅಂತ. ಅದಕ್ಕಾಗಿನೇ ಹೇಳ್ತಾರೆ, ಅರಿಯದವರೊಡನೆ ಸಂಗವ ಮಾಡಿದಡೆ ಕಲ್ಲ ಹೊಯ್ದು ತೀಡಿ ಬೆಂಕಿ ಕಿಡಿ ತೆಗೆದುಕೊಂಡಂತೆ. ಬೆಂಕಿ ತಗೊಂಡಂಗ ನಾವು, ಬೆಂಕಿ ಏನು ಉಪಯೋಗ ಆಗುತ್ತೆ ಅಲ್ಲ, ಮೈ ಕೈ ಎಲ್ಲ ಸುಟ್ಟು ಹೋಗುತ್ತೆ ಅಲ್ವಾ? ಹಾಗಾಗಿ ನಮ್ಮ ಸ್ನೇಹ ಯಾರ ಜೊತೆಗೆ ಇರಬೇಕು? ಬಲ್ಲವರೊಡನೆ ಸಂಗವ ಮಾಡಿದಡೆ ಮೊಸರ ಹೊಸದು ಬೆಣ್ಣೆಯ ತೆಗೆದುಕೊಂಬಂತೆ. ಬೆಣ್ಣೆ ತಗೊಂಬಂದಂತೆ ನೋಡ್ರಿ ಅಲ್ವಾ? ಆದ್ರಿಂದ ನಾವು ಬೆಣ್ಣೆನು ತಿನ್ಬಹುದು, ಅದನ್ನು ಕಾಸಿದ್ರೆ ಪರಿಮಳವಾಗಿರುವಂತ ತುಪ್ಪವನ್ನ ತಗಬಹುದು ಅಲ್ವಾ? ನಮಗೆ ಪೌಷ್ಟಿಕವಾಗಿರುವಂತ ಅಂಶ ನಮಗೆ ಸಿಗುತ್ತೆ. ಇದೇ ತರದ ಸ್ನೇಹ ನಾವು ಮಾಡ್ಬೇಕು. ಬಹಳ ಮುಖ್ಯವಾಗಿ ಬಲ್ಲವರೊಡನೆ ಸ್ನೇಹ ಮಾಡ್ಬೇಕು. ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಗವ ಮಾಡಿದಡೆ ಎಂತ ಚೆನ್ನಾಗಿ ಹೇಳಿದ್ರು. ಶರಣರು ಅದು ಶಿವನ ಅಥವಾ ಈ ವಚನ ಸಾಹಿತ್ಯದ ಶರಣರು ಏನಿದ್ದಾರೆ ಅವರೆಲ್ಲರೂ ಬಲ್ಲವರು. ಅವರ ಜೊತೆಯಲ್ಲಿ ನಾನು ಚರ್ಚೆ ಮಾಡಿದ್ರೆ ನನಗೆ ಏನ್ ಲಾಭ ಆಗುತ್ತೆ ಅಂದ್ರೆ, ಕರ್ಪೂರದ ಗಿರಿಯ ಉರಿಯ ಕೊಂಬಂತೆ, ಕರ್ಪೂರದ ಗಿರಿಯನ್ನೇ ಉರಿಸಿದ್ರೆ ಅದರ ಪರಿಮಳ ಮತ್ತೆ ಅದರ ಹಿತ ಮತ್ತೆ ಅದರ ಆನಂದ ನನಗೆ ಲಭ್ಯ ಆದಂಗಾಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಬಹಳ ಶ್ರೇಷ್ಠವಾದಂತ ಎರಡು ವಚನಗಳು. ಈ ವಚನಗಳು ಜ್ಞಾನಿ ಅಜ್ಞಾನಿಗಳ ನಡುವಿನ ಸ್ನೇಹ ಸಂಬಂಧವನ್ನ ಇದು ನಮಗೆ ಪರಿಚಯ ಮಾಡಿಸುತ್ತೆ. ಮತ್ತೆ ಶರಣರ ಸಂಘದ ಫಲದ ಮಹತ್ವವನ್ನ ಇಲ್ಲಿ ಚರ್ಚಿಸಲ್ಪಟ್ಟಿದೆ. ಹಾಗಾಗಿ ಎರಡೂ ವಚನಗಳು ಅತ್ಯಂತ ಶ್ರೇಷ್ಠವಾದಂತ ವಚನಗಳು. ನಮ್ಮ ಮಕ್ಕಳಿಗೆ ಇದರ ಅನುಭವವನ್ನ, ಇದರ ಆನಂದವನ್ನ, ಇದರ ಸಾರ ಸತ್ವವನ್ನ ಮಕ್ಕಳಿಗೆ ಪರಿಚಯಿಸದೆ ಬಹಳ ಮುಖ್ಯವಾದಂತ ಅಂಶ ಅಂತ ಹೇಳ್ತಾ, ಹಾಗೆ ಇದರಲ್ಲಿ ಬರುವಂತ ಮೌಲ್ಯಾಧಾರಿತವಾಗಿರುವಂತ ಸಾರಾಂಶದ ಒಂದಿಷ್ಟು ಪಠ್ಯವನ್ನು ಸಹಿತ ನಿಮಗೆ ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ಅದನ್ನು ಬಳಸ್ಕೊಂಡು ನೀವು ಪಠ್ಯದ ಸಾರಾಂಶವನ್ನು ಸಹಿತ ನೋಡ್ಬೋದು. ಬಟ್ ಪರೀಕ್ಷೆ ದೃಷ್ಟಿಯಿಂದ ಇದೇನು ಕೇಳೋದಿಲ್ಲ, ಆದ್ರೆ ನಿಮ್ಮ ಅರಿವಿನ ದೃಷ್ಟಿಯಿಂದ ಮಾತ್ರ ಇದನ್ನ ಬಳಸ್ಕೋಬಹುದು. ಹಾಗೇನೆ ಇನ್ನೊಂದು ಅಂಶವನ್ನ ನಾವು ನೋಡ್ತಾ ಇದ್ದೇವೆ. ಕೊನೆಯದಾಗಿ ಒಂದು ಕಲಿಕಾ ದೃಢೀಕರಣ.
ನೋಡಿ, ಇಡೀ ಈ ಒಂದು ತರಗತಿಯಲ್ಲಿ ನಾವು ಈವರೆಗೂ ಚರ್ಚೆ ಮಾಡಿರುವಂತ ಈ ಅಂಶದಲ್ಲಿ ನಾವು ಏನ್ ಅರ್ಥ ಮಾಡ್ಕೊಂಡ್ವಿ, ಮತ್ತೆ ಪರೀಕ್ಷೆಯಲ್ಲಿ ಯಾವ ತರ ಪ್ರಶ್ನೆ ಕೇಳ್ತಾರೆ. ಇದರಲ್ಲಿ 1 ಅಂಕದ ಪ್ರಶ್ನೆ ಕೇಳ್ಬೋದು ಅಥವಾ 2 ಅಂಕದ ಪ್ರಶ್ನೆ ಕೇಳುವ ಸಾಧ್ಯತೆ ಇದೆ. ಇದರಲ್ಲಿ 3 1 ಅಂಕದ ಪ್ರಶ್ನೆಗಳಿದಾವೆ, 2 ಅಂಕದ ಪ್ರಶ್ನೆಗಳಿದಾವೆ. ಇದಾದ್ರೂ ಕೇಳ್ಬೋದು, ಅದಾದ್ರೂ ಕೇಳ್ಬೋದು. ಹಾಗಾಗಿ ನಾವು ಇಷ್ಟು 5 ಪ್ರಶ್ನೆಗಳನ್ನ ನಾವು ಕಲಿಬೇಕಾಗತ್ತೆ, ತಿಳ್ಕೋಬೇಕಾಗತ್ತೆ. ಮತ್ತು ಒಳಗಿನ ಪ್ರಶ್ನೆ ಕೇಳೋ ಸಾಧ್ಯತೆ ಇದೆ, ಅದನ್ನು ಸಹಿತ ನಾವು ಅರ್ಥ ಮಾಡ್ಕೋಬೇಕು. ಓಕೆ, ಇದರಲ್ಲಿ 1ನೇ ಪ್ರಶ್ನೆ ಹೀಗಿದೆ: ಅಕ್ಕಮಹಾದೇವಿಯ ವಚನಗಳ ಅಂಕಿತ ಯಾವುದು? ತುಂಬಾ ಸುಲಭ. ಯಾವುದು ಅಂಕಿತ ಇವ್ರದು? ಚನ್ನಮಲ್ಲಿಕಾರ್ಜುನ ಅನ್ನೋದೇ ಇವರ ಅಂಕಿತ. ಓಕೆ, ಅಕ್ಕಮಹಾದೇವಿಯು ಯಾವುದನ್ನು ಹಾನಿ ಎಂದಿದ್ದಾರೆ? ತನ್ನ ಹಿಂದಣ ಹೀನಂಗಳೆಲ್ಲ, ತಾನು ಹಿಂದೆ ಮಾಡಿದಂತ ಹೀನಂಗಳು ಅಥವಾ ತಪ್ಪುಗಳು ಅಲ್ವಾ, ಕೊರತೆಗಳು, ಅದನ್ನ ತಂದು ಮುಂದೆ ಇಳುಹಲು ನಿಮಗೆ ಹಾನಿ ಅಂತ ಹೇಳ್ತಾಳೆ. ಹಾಗಾಗಿ ಪದ್ಯದ ಅದೇ ಸಾಲನ್ನ ಬಳಸಬಹುದು, ಏನೂ ತೊಂದರೆ ಇಲ್ಲ, ಅದೇ ಸಾಕು ಉತ್ತರ. ಓಕೆ, 3ನೇ ಪ್ರಶ್ನೆ ಹೀಗಿದೆ: ಅಕ್ಕಮಹಾದೇವಿಯ ಪ್ರಕಾರ ಅರಿಯದವರೊಡನೆ ಸಂಗಮ ಮಾಡಿದರೆ ಆಗುವ ಪರಿಣಾಮ ಏನು? ಅರಿಯದವರು ಅಂದ್ರೆ ದಡ್ಡರ ಜೊತೆಯಲ್ಲಿ ಸಂಗಮ ಮಾಡಿದ್ರೆ ಏನಾಗುತ್ತೆ? ಕಷ್ಟ. ಅದೇ ಗೊತ್ತಾಯ್ತು ನಮಗೆ. ಏನಾಗುತ್ತೆ? ಕಲ್ಲನ್ನು ಹೊಯ್ದು, ಕಲ್ಲನ್ನ ಕುಟ್ಬಿಟ್ಟು ಬೆಂಕಿ ಕಿಡಿಯನ್ನ ತೆಗೆದುಕೊಂಡಂತೆ ಆಗುತ್ತದೆ. ಅಂದ್ರೆ ದುಃಖಕರವಾಗಿರುತ್ತದೆ. ಅವರ ಸ್ನೇಹ ಸದಾ ದುಃಖಕರವಾಗಿರುತ್ತೆ. ಹಾಗಾಗಿ ಅದು ಬಹಳ ಮುಖ್ಯವಾಗಿರುವಂತ ಒಂದು ಅಂಶ, ಅದನ್ನು ಸೇರಿಸ್ಕೋಬೇಕು ನಾವು. ಏನು? ಅಕ್ಕಮಹಾದೇವಿಯ ಪ್ರಕಾರ ಅರಿಯದವರೊಡನೆ ಸಂಗಮ ಮಾಡಿದರೆ ಕಲ್ಲನ್ನು ಹೊಯ್ದು ಕಿಡಿಯನ್ನು ಪಡೆದಂತೆ ದುಃಖಕರವಾಗಿರುತ್ತದೆ ಅಂತ ಬರಿಬೇಕಾಗುತ್ತೆ. ಇಷ್ಟು ನಮಗೆ 1 ಅಂಕದ ಪ್ರಶ್ನೆಗಳು. ಇದ್ರ ಬಗ್ಗೆ ಸ್ಪಷ್ಟತೆ ಇರ್ಲಿ ನಮಗೆ. ಓಕೆ, 2 ಅಂಕದ ಪ್ರಶ್ನೆಗಳು ಹೀಗಿದಾವೆ: ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕಮಹಾದೇವಿ ವಚನದಲ್ಲಿ ಹೇಗೆ ವ್ಯಕ್ತವಾಗಿದೆ? ತುಂಬಾ ಸುಲಭ, ಬರೆಯುವಂಥದ್ದು ಹೇಗಿದೆ: ಚಂದನವ ಕಳೆದು. ನೋಡಿ, ಚಂದನ ಭಗವಂತ ನೀನ್ ಏನಾರ ಮಾಡು, ನಿನಗೆ ಅರ್ಪಿಸ್ಬಿಟ್ಟಿದ್ದೀನಿ ಅಂತಂದಾಗ ಅಲ್ವಾ, ಅರ್ಪಿಸಿ ತನ್ನ ಸಹಜ ಸ್ವಭಾವವನ್ನು ಮಾತ್ರ ಅದು ಪ್ರಕಟಗೊಳಿಸ್ತಾ ಹೋದ್ರೆ ಖಂಡಿತವಾಗೂ ಪರಮಾತ್ಮ ಅವರಿಗೆ ಕೈ ಬಿಡುವುದಿಲ್ಲ, ಏನಾದ್ರೂ ಒಂದು ಒಳ್ಳೆಯ ಶ್ರೇಯಸ್ಸನ್ನು ತಂದು ಕೊಡ್ತಾನೆ ಅನ್ನೋದಕ್ಕೆ ಹೇಳ್ತಾರೆ. ಚಂದನದ ಪರಿಮಳದ ಗುಣ, ಚಿನ್ನದ ಹೊಳೆಯುವ ಗುಣ, ಕಬ್ಬಿನ ಸಿಹಿಯ ಗುಣ ಬದಲಾಗದಂತೆ ಸಹಜವಾಗಿರುತ್ತದೆ. ಈ ಎಲ್ಲಾ ದೃಷ್ಟಾಂತಗಳನ್ನು ನೀಡುತ್ತಾ ವಚನಗಾರ್ತಿ ತಾನು ಹಿಂದಿನ ಜನ್ಮದಲ್ಲಿ ಮಾಡಿದ ತಪ್ಪುಗಳನ್ನು ಈಗ ಮುಖ್ಯವಾಗಿಸದೆ ದೇವ ನಿನಗೆ ಹಾನಿ ಆಗುತ್ತೆ. ಹಂಗೇನು ಮುಖ್ಯವಾಗಿಸಿದರೆ ನಿನಗೆ ಹಾನಿ ಆಗುತ್ತದೆ. ಆಗ ನಾನು ನಿನಗೆ ಶರಣಾಗಿದ್ದೇನೆ ತಂದೆ, ನನ್ನನ್ನು ಮನ್ನಿಸು, ಕಾಪಾಡು ಎಂದು ಪ್ರಾರ್ಥಿಸುತ್ತಾಳೆ. ಹೀಗೆ ಭಗವಂತನಲ್ಲಿ ಶರಣಾಗುವ ಭಾವ ಈ ವಚನದಲ್ಲಿ ನಾವು ಕಾಣಬಹುದು. ಈ ತರ ಬರಿಬೇಕಾಗುತ್ತೆ. ಇದನ್ನೊಂದು ಸ್ವಲ್ಪ ನೀವು ನೋಟ್ ಮಾಡ್ಕೊಳ್ಳಿ. ಇದೇ ತರದಲ್ಲಿ ಉತ್ತರ ಬರೆದ್ರೆ ನಿಮಗೆ 2ಕ್ಕೆ 2 ಅಂಕ ಸಿಗುತ್ತೆ. ತುಂಬಾ ಉತ್ತರ ತೃಪ್ತಿಕರ ಅನ್ಸುತ್ತೆ. ಓಕೆ, ಇನ್ನೊಂದು ಪ್ರಶ್ನೆ ಇದೆ: ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕಮಹಾದೇವಿಯ ಅಭಿಪ್ರಾಯವನ್ನು ನಿಮ್ಮದೇ ಆದಂತಹ ಅನುಭವ ಬರಿಬಹುದು, ಅಥವಾ ಪದ್ಯದಲ್ಲಿ ಬಂದಿರುವಂತಹ ಅನುಭವಗಳನ್ನು ಸಹಿತ ಉಪಮೆಗಳನ್ನು ಸಹಿತ ಬಳಸಬಹುದು. ನಾವು ಸ್ನೇಹ ಗೆಳೆತನ ಮಾಡಬೇಕಾದರೆ ಅವರ ಗುಣಾವಗುಣಗಳನ್ನ ಗಮನಿಸಬೇಕಾಗುತ್ತದೆ. ಇವರು ಬಲ್ಲವರು, ಕೆಟ್ಟರು, ಒಳ್ಳೆಯರು ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ನಾವು ತಿಳುವಳಿಕೆ ಇಲ್ಲದವರೊಡನೆ ಅಂದ್ರೆ ಅರಿಯದವರೊಡನೆ ಅಂದ್ರೆ ತಿಳುವಳಿಕೆ ಇಲ್ಲದವರೊಡನೆ ಸಹವಾಸವನ್ನ ಮಾಡಿದರೆ ಕಷ್ಟಕ್ಕೆ, ದುಃಖಕ್ಕೆ ಬಲಿಯಾಗಬೇಕಾಗುತ್ತದೆ. ಅವರ ಸಹವಾಸ ಹೇಗಿರುತ್ತೆ ಅಂದ್ರೆ ಕಲ್ಲನ್ನು ಕುಟ್ಟಿ ಬೆಂಕಿಯನ್ನು ಪಡೆದಂತೆ ಅಪಾಯವನ್ನು ತಂದಿಡುತ್ತದೆ. ಆದ್ದರಿಂದ ತಿಳುವಳಿಕೆ ಇರುವವರೊಡನೆ ಸಹವಾಸ ಮಾಡಿದರೆ ಕೆನೆಮಸರನ್ನು ಕಡೆದು ಬೆಣ್ಣೆಯನ್ನು ಪಡೆದಂತೆ ಉತ್ಕೃಷ್ಟವಾದ ಜ್ಞಾನವನ್ನು ಪಡೆಯಬಹುದು. ಹೀಗೆ ಜ್ಞಾನಿ ಅಜ್ಞಾನಿಗಳ ಸಂಘದ ಬಗ್ಗೆ ದೃಷ್ಟಾಂತ ಅಂದ್ರೆ ಉದಾಹರಣೆಯನ್ನು ಕೊಡುವ ಮೂಲಕ ಅಥವಾ ಉಪಮೆಗಳ ಮೂಲಕ ದೃಷ್ಟಾಂತವಾಗಿ ಅಕ್ಕಮಹಾದೇವಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗೆ ಬರಿಬೇಕಾಗತ್ತೆ. ಓಕೆ, ಇದು ಸಹಿತ ನಿಮಗೆ ಬಹಳ ಪರಿಪೂರ್ಣವಾಗಿರುವಂತ ಒಂದು ಉತ್ತರ ಆಗುತ್ತೆ. ಇವೆರಡನ್ನೂ ಸಹಿತ ನೀವು ನೋಟ್ ಮಾಡ್ಕೊಳ್ಳಿ. ಇದೇ ತರದಲ್ಲಿ ನೀವು ತಯಾರಾಗ್ರಿ. ಇದಕ್ಕಿಂತ ಇನ್ನು ಚೆನ್ನಾಗಿ ಮಾಡಿದ್ರು ಇನ್ನು ಒಳ್ಳೇದೆ. ಓಕೆ ಸ್ನೇಹಿತರೆ, ನಾವೀಗಾಗಲೇ ಕೊನೆಯ ಹಂತಕ್ಕೆ ಬಂದ್ಬಿಟ್ವಿ. ಎಲ್ಲವನ್ನು ಚರ್ಚೆ ಮಾಡಿದ್ವಿ. ಈವರೆಗೂ ನಾವು ವಚನಗಳು, ವಚನಕಾರರು, ವಚನ ಸಾಹಿತ್ಯ ಮತ್ತೆ ಪ್ರಸ್ತುತ ಪಠ್ಯದಲ್ಲಿರುವಂತಹ ವಚನಗಳನ್ನು ಸಹಿತ ನಾವು ಅರ್ಥೈಸಿಕೊಂಡು ಮತ್ತೆ ಕಲಿಕಾ ದೃಢೀಕರಣದೊಂದಿಗೆ ನಾವು ಬಹಳ ತೃಪ್ತಿಕರವಾಗಿ ಈ ಪಾಠವನ್ನ ಆಸ್ವಾದಿಸಿದ್ದೇವೆ ಅಂತ ನಾನಂತೂ ತೃಪ್ತಿಯಿಂದ ಈ ಪಾಠವನ್ನ
ನಿಮಗೆ ಅರ್ಪಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ನಾನು SSLC ವಾರ್ಷಿಕ ಪರೀಕ್ಷೆಯ ಈ ಪರಿಷ್ಕೃತ ಪಠ್ಯವನ್ನ ಆಧರಿಸಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇಟ್ಟುಕೊಂಡು ನಿಮ್ಮ ಹತ್ರ ಚರ್ಚೆ ಮಾಡ್ತೇನೆ. ಹಾಗಾಗಿ ಮತ್ತೆ ನೀವು ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ವಂದನೆಗಳು.